ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಗೋ ಹೆಡ್ ಅನ್ನೋ ಸೀರೀಸ್ ನ ಪಾರ್ಟ್ 18 ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಅಮ್ಮ ಅಂದ್ರೆ ಇನ್ನೊಂದ್ 2-3 ಎಪಿಸೋಡ್ ಬರ್ಬೋದಷ್ಟೇ, ಆದಷ್ಟು ಬೇಗ ಮುಗಿಸ್ಬಿಡೋಣ. ಇವತ್ತಿನ ಈ ಪಾರ್ಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಷ್ಟೇ ಅಲ್ಲ, ಇನ್ನು ಯಾರಾದ್ರೂ ನನ್ನ ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗದೆ ಇದ್ರೆ ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಬಿಡಿ. ಅದ್ರ ಮುಖಾಂತರ ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನ ರೀಚ್ ಮಾಡಬಹುದು. ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನಮ್ ಹೀರೋಯಿನ್ ಅವ್ರ ಅಪ್ಪನ ಎಲ್ಲರೂ ಕುತ್ಕೊಂಡು ಗೇಲಿ ಮಾಡ್ಕೊಂಡು ತುಂಬಾ ಸಂತೋಷವಾಗಿ ಊಟ ಮಾಡ್ತಾ ಇರ್ತಾರೆ. ತುಂಬಾ ದಿನಗಳಾದ್ಮೇಲೆ 5 ಜನ ಸೇರಿರೋದ್ರಿಂದ ತುಂಬಾನೇ ಸಂತೋಷವಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಟ್ಯಾನ್ ಬಂದು ಝ್ಯಾಂಗ್ ಅವ್ರ ಫ್ರೆಂಡ್ ಇದ್ದಲ್ವಾ, ಅವನನ್ನ ಮೀಟ್ ಮಾಡಕ್ಕೆ ಅಂತ ಬಂದಿರ್ತಾಳೆ. ಅವ್ನ್ ಕೇಳ್ತಾನೆ, ಏನು ಇಷ್ಟು ದೂರ ಬಂದಿದ್ಯಾ ನನ್ನ ನೋಡೋದಕ್ಕೆ ಅಂತಂದಾಗ ಇವಳು ಅಂತಾಳೆ, ಏನಿಲ್ಲ, ನಾನು ಇನ್ಮೇಲೆ ಕೆಲ್ಸಕ್ ಬರಲ್ಲ, ಇದಕ್ ಮೇಲೆ ಕೆಲಸ ಮಾಡೋದ್ ಬೇಡ ಅಂತ ಡಿಸೈಡ್ ಆಗ್ಬಿಟ್ಟಿದೀನಿ. ಅದಕ್ಕೆ ನಾನು ಆಫೀಸಲ್ಲಿ ಕೂಡ ಹೇಳ್ಬಿಟ್ಟಿದೀನಿ. ಆದ್ರೆ ಕೊನೆಯದಾಗಿ ನೀವು ಅವತ್ತು ಹೇಳಿದ್ರಲ್ಲ ನಿಮ್ಮ ಅಮ್ಮ ಜೊತೆ ಯಾವ್ದೋ ಒಂದು ಫಂಕ್ಷನ್ ನ ಮೀಟ್ ಮಾಡ್ಬೇಕು ಅಂತ, ಸೊ ಒಂದೇ ಒಂದ್ಸತಿ ನಾನು ಆ ಫಂಕ್ಷನ್ ಅಟೆಂಡ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಅದಕ್ಕಾಗಿ ಪೇಮೆಂಟ್ ಕೇಳ್ತಾ ಇದೀನಿ ಅಂತ ಅನ್ಕೋಬೇಡಿ, ಪೇಮೆಂಟ್ ಎಲ್ಲ ಏನು ಬೇಕಾಗಿಲ್ಲ, ಜಸ್ಟ್ ಒಂದು ಫೇವರ್ ಆಗಿ ಮಾಡೋಣ ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಾಳೆ. ಅವ್ನ್ ಕೇಳ್ತಾನೆ, ಯಾಕೆ ಸಡನ್ ಆಗಿ ಈ ತರ ಒಂದು ಡಿಸಿಷನ್, ಯಾರಾದ್ರೂ ಏನಾದ್ರು ಅಂದ್ರ ಅಂತ ಕೇಳಿದಾಗ ಟ್ಯಾನ್ ಹೇಳ್ತಾಳೆ, ಇಲ್ಲ ನಮ್ಮ ಅಮ್ಮವ್ರಿಗೂ ನಾನು ಈ ತರ ಕೆಲಸ ಮಾಡ್ತಾ ಇರೋದು ಇಷ್ಟ ಇಲ್ಲ, ಸ್ಥಿರವಾಗಿ ಯಾವ್ದಾದ್ರು ಒಂದು ಕೆಲಸ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇನ್ಕಮ್ ಕೂಡ ನನ್ಗೆ ಸಾಲ್ತಾ ಇಲ್ಲ, ಸೊ ಒಂದು ಒಳ್ಳೆ ಕೆಲ್ಸಕ್ಕೆ ಜಾಯ್ನ್ ಆಗೋಣ ಅಂತ. ಅಷ್ಟೇ ಅಲ್ಲ, ಆಕ್ಚುಲಿ ನಾನು ಮುಖ್ಯವಾಗಿ ನಿನ್ನ ರಿಯಾ ವಿಶ್ವಗೆ ಮೀಟ್ ಮಾಡೋಣ ಅಂತ ಬಂದಿದ್ದು. ರಿಯಾ ನಿನ್ನ ರಿಜೆಕ್ಟ್ ಮಾಡದ್ಲು, ನಿನ್ನ ಹತ್ರ ಸ್ವಲ್ಪ ಹಾರ್ಶ್ ಆಗಿ ನಡ್ಕೊಂಡ್ಲು ಅಂತ ನೀನೇನು ಬೇಜಾರ್ ಮಾಡ್ಕೊಂಡ್ಬೇಡ. ಅವಳಿಗೆ ಈ ಸಿಚುವೇಶನ್ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಅದರಿಂದನೇ ಆತರ ಹೇಳಿದ್ಲು. ಅದಕ್ಕಂತ ನೀನೇನ್ ಕೆಟ್ಟವನು ಅಂತಲ್ಲ, ಆದ್ರೆ ನೀನ್ ಅರ್ಥ ಮಾಡ್ಕೊಂತೀಯ ಅಂತ ಅನ್ಕೊಂಡಿದೀನಿ ಅಂತ ಸ್ವಲ್ಪ ಸ್ಮೂತ್ ಆಗಿ ಅವ್ನಿಗೆ ಅರ್ಥ ಆಗೋ ತರನೇ ಹೇಳ್ಬಿಟ್ಟು ಅವಳಲ್ಲಿಂದ ಹೋಗ್ತಾಳೆ. ಇವಾಗ ಹಂಗೆ ಏರ್ಪೋರ್ಟ್ ಅಲ್ಲಿ ತೋರಿಸಿದ್ರೆ ಹೀರೋ ಅವ್ರ ಅಮ್ಮ ಮತ್ತೆ ಅವ್ರ ತಂಗಿ ಇಬ್ರು ಸಿಂಗಾಪುರ್ ಇಂದ ಬಂದಿರ್ತಾರೆ. ಆಕ್ಚುಲಿ ನಮ್ ಹೀರೋಗ್ ಅವ್ರು ಇನ್ನೂ ಹೇಳಿರೋದಿಲ್ಲ, ಅವರು ಅವ್ನ ಬರ್ಡೇಗೋಸ್ಕರ ಸರ್ಪ್ರೈಸ್ ಆಗಿ ಜಾಕೆ ಬಂದಿರೋದು. ಇವಾಗ ಆಲ್ಮೋಸ್ಟ್ ನೈಟ್ ಆಗ್ಬಿಟ್ಟಿರುತ್ತೆ. ಹೀರೋ ಹೀರೋಯಿನ್ ಅಂತೂ ಸಖತ್ ಸಂತೋಷವಾಗಿರ್ತಾರೆ. ಇದಕ್ಕೂ ಮುಂಚೆ ಇರೋ ತರ ಹೀರೋ ಬಂದು ಮೂಡಿಯಾಗಿರೋದಿಲ್ಲ, ತುಂಬಾನೇ ಬದಲಾಗಿರ್ತಾನೆ. ಜಿಯಾ ಜೊತೆ ಅಂತೂ ಅವ್ನು ತುಂಬಾನೇ ಸಂತೋಷವಾಗಿದ್ದಿರ್ತಾನೆ. ಆತರ ಅವರು ಊರೆಲ್ಲ ಸುತ್ಕೊಂಡು ತುಂಬಾ ಸಂತೋಷವಾಗಿ ಮಾತಾಡ್ಕೊಂಡು ಅವ್ರ ಅಪಾರ್ಟ್ಮೆಂಟ್ ಹತ್ರ ಹೋಗೋಷ್ಟ್ರಲ್ಲಿ ಅವ್ರ ಬಾಗ್ಲ ಆಚೆ ಕಡೆನೆ ಹೀರೋ ಅವ್ರ ಅಮ್ಮ ಮತ್ತೆ ಅವ್ರ ತಂಗಿ ಇಬ್ರು ನಿಂತಿರ್ತಾರೆ. ಇವ್ರಿಬ್ರು ಹೆಗ್ಲ ಮೇಲೆ ಕೈ ಹಾಕೊಂಡು ಸಂತೋಷವಾಗಿ ಬರ್ತಾ ಇರೋದನ್ನ ನೋಡ್ಬಿಟ್ಟು ಅವ್ರಿಬ್ರಿಗೂ ಸಖತ್ ಶಾಕ್ ಆಗುತ್ತೆ. ಆಕ್ಚುಲಿ ಹೀರೋಯಿನ್ ಅಂದ್ರೆ ಹೀರೋ ಅವ್ರ ತಂಗಿಗೆ ಬಂದು ಅಷ್ಟೊಂದು ಇಷ್ಟ ಇಲ್ವಲ್ಲ, ಅವಳ ಅವಾಗಿಂದ ಅಷ್ಟೊಂದು ಮಿಂಗಲ್ ಆಗೋದಿಲ್ವಲ್ಲ, ಅವಳಂಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಸ್ವಲ್ಪ ಹೀರೋ ಅವ್ರ ಅಮ್ಮ ಗುರಾಯಿಸಿದ್ರೆ ಕೂಡ ಈಗ ಅವ್ರನ್ನ ನೋಡಿ ನಗ್ತಾ ಇರ್ತಾರೆ. ಮೋಸ್ಟ್ಲಿ ಅವರು ನಿಜವಾಗ್ಲೂ ಬದಲಾಗ್ಬಿಟ್ಟಿದ್ದಾರೆ ಏನು ಅಂತ ಗೊತ್ತಿಲ್ಲ. ಮುಂದಕ್ಕೆ ನೋಡೋಣ, ಇವ್ರಿಬ್ರು ನೋಡಿ ಸ್ವಲ್ಪ ಸಂತೋಷನೇ ಪಟ್ಟಂಗಿರುತ್ತೆ. ಈಗ ಒಳಗಡೆ ಹೋಗಿ ಕುತ್ಕೊಂಡು ಮಾತಾಡುವಾಗ ಹೀರೋ ಅವ್ರ ಅಮ್ಮ ಹೇಳ್ತಾರೆ, ಪರವಾಗಿಲ್ವೇ, ಈ ಫ್ಲಾಟ್ ನೋಡೋದಕ್ಕೆ ಚಿಕ್ಕದಾಗಿದ್ರೆ ಕೂಡ ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ಯಾ, ಇಲ್ಲಿ ನೀನ್ ಒಬ್ನೇನಾ ಇರೋದು ಅನ್ನೋ ತರ ಕೇಳಿದಾಗ ಹೀರೋ ಹೇಳ್ತಾನೆ, ಇಲ್ಲ ಝ್ಯಾಂಗ್ ಕೂಡ ನನ್ ಜೊತೆ ಇದ್ದಾನೆ. ಸರಿ, ನಿಮ್ ಬಗ್ಗೆ ಹೇಳಿ, ನೀವೇನು ನನ್ಗೆ ಒಂದ್ ಮಾತು ಕೂಡ ಹೇಳಿಲ್ಲ, ಸಡನ್ ಆಗಿ ಬಂದ್ಬಿಟ್ಟಿದ್ದೀರಾ ಅಂತ ಹೇಳಿದಾಗ ಹೀರೋ ಅವ್ರ ಅಮ್ಮ ಹೇಳ್ತಾರೆ, ನಂದೇನಿಲ್ಲಪ್ಪ, ನಿನ್ ತಂಗಿ ಇದೆ, ನಿನ್ ಬರ್ಡೇ ಬಂತಲ್ವಾ, ಸೊ ಸರ್ಪ್ರೈಸ್ ಆಗಿ ಹೋಗೋಣ ಅಂತ ಹೇಳಿ ನಾನು ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಲು. ಅಷ್ಟೇ ಅಲ್ಲ, ನಿಮ್ ಅಜ್ಜಿದು ಗೋರಿ ಕೂಡ ನಾನು ಆ ಟೈಮಲ್ಲಿ ನೋಡಕ್ ಬರ್ಲಿಲ್ವಲ್ಲ, ಸರಿ ನೋಡ್ದಂಗೂ ಇರುತ್ತೆ ಅಂತ ಹೇಳಿನೇ ಅರ್ಧ ಬಂದಿದ್ದು, ನಿಮ್ ಮಾವನ ಕೂಡ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ನಮ್ ಹೀರೋ ಹತ್ರ ಹೇಳ್ತಾರೆ. ಅದಾದ್ಮೇಲೆ ಹೀರೋ ಕೂಡ ಅವ್ರ ತಂಗಿನ ಮಾತಾಡ್ಸೋಣ ಅಂತ ಹೋದ್ರೆ ಅವಳಂತರ ಸ್ವಲ್ಪ ಕೋಪವಾಗಿ ಸ್ವಲ್ಪ ಡಲ್ ಆಗಿ ಕೂತಿರ್ತಾಳ. ಇವ್ನ್ ಕೇಳ್ತಾನೆ, ಏನಾಯ್ತು, ಯಾಕತ್ರ ಡಲ್ ಆಗಿದ್ಯಾ ಅಂದಾಗ ಅವಳಂತಾಳೆ, ಚೇಚೆ ನಾನೇನ್ ಡಲ್ ಆಗಲ್ಲ, ಇಲ್ಲ ಇನ್ನು ನೀನೇ ಡಲ್ ಆದಂಗಿದ್ಯಾ ನಮ್ಮನ್ನ ನೋಡ್ಬಿಟ್ಟು ಅಂತ ಸ್ವಲ್ಪ ಓಪನ್ ಆಗಿ ಯಾವಾಗ ಮಾತಾಡೋ ತರನೇ ಮಾತಾಡ್ತಾಳ. ಅದಕ್ಕೆ ಹೀರೋ ಅಮ್ಮ ಹೇಳ್ತಾರೆ, ಎಷ್ಟು ಸತಿ ಹೇಳಿದೀನಿ ಅಣ್ಣ ಹತ್ರ ಎಲ್ಲ ಮಾತಾಡ್ಬೇಡ ಅಂತ, ನಾವು ಬಂದಿದೀವಿ ಅಂತ ಅವ್ನ್ ಖುಷಿ ಪಟ್ಟಿರ್ತಾನೆ, ನೀನ್ ಯಾಕೆ ಹತ್ರ ಹೇಳ್ತೀಯ ಅನ್ನೋ ತರ ಹೇಳ್ತಾರೆ. ಅದೇ ಟೈಮ್ಗೆ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಾರೆ. ಯಾರು ಅಲ್ಲ, ಜಿಯಾನೇ ಬಂದಿರೋದು. ನಿಮ್ಮ ಅಮ್ಮನೂ ತಂಗಿ ಬಂದಿದ್ದಾರಲ್ವಾ, ತಗೋ ಅವ್ರಿಗೋಸ್ಕರ ಫ್ರೂಟ್ಸ್ ತಗೊಂಡ್ಬಂದಿದೀನಿ, ಅವ್ರಿಗೆ ಕೊಡು ಅಂತ ಹೇಳಿ ಹೀರೋ ಕೇಳಿ ಕೊಟ್ಬಿಟ್ಟು ಅವಳು ಅಲ್ಲಿಂದ ರಿಟರ್ನ್ ಹೋಗ್ಬೇಕು ಅಂತ ನೋಡಿದ್ರೆ ಹೀರೋ ಅವ್ರ ಅಮ್ಮ ಕರೀತಾರೆ, ಹೇ ಜಿಯಾ, ಇಷ್ಟು ದಿನ ಆಯ್ತು ನೀನು ನೋಡಿ, ಬಾಬಾ ಒಳಗಡೆ ಬಾ ಅಂತ ಕರೆದಾಗ ಅವಳಂತಾಳೆ, ಅಯ್ಯೋ ಇಲ್ಲ ಆಂಟಿ ಬೇಡ, ನೀವೇ ತುಂಬಾ ಟೈರ್ಡ್ ಆಗಿ ಬಂದಿರ್ತೀರಾ, ರೆಸ್ಟ್ ಎತ್ಕೊಳ್ಳಿ, ಇನ್ನೊಂದ್ ದಿನ ಮಾತಾಡೋಣ ಅಂದಾಗ, ಚಾಚಾ ರೆಸ್ಟ್ ಎಲ್ಲ ಏನಿಲ್ಲ, ನೀನ್ ಬಾಮ್ಮ ಮಾತಾಡೋಣ ಬಾ ಅಂತ ಹೇಳಿ ಒಳಗಡೆ ಕರೆದವಳನ್ನ ಕೂರ್ಸ್ಕೊಂಡು ಹೇಳ್ತಾರೆ, ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ನೀನ್ ಎಷ್ಟು ಚಿಕ್ಕ ಹುಡುಗಿ ಗೊತ್ತಾ, ಇವಾಗ ನೋಡಿ ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ಯಾ, ತುಂಬಾ ಚೆನ್ನಾಗ್ ಆಗ್ಬಿಟ್ಟಿದ್ಯಾ ಅಂದಾಗ ಅವಳಂತಾಳೆ, ನೀವ್ ಮಾತ್ರ ಹಂಗೆ ಇದೀರಾ ಆಂಟಿ, ಸ್ವಲ್ಪನೂ ಚೇಂಜ್ ಆಗ್ಲಿಲ್ಲ, ನಿಮ್ಗೆ ಇಷ್ಟು ದೊಡ್ಡ ಮಕ್ಳು ಅಂದ್ರೆ ಯಾರು ನಂಬೋದೇ ಇಲ್ಲ ಅಂತ ಇವಾಗ ಐಸಿಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಆದ್ರೆ ಹೀರೋ ಅವ್ರ ತಂಗಿ ಅಂತೂ ತಲೆ ಎತ್ತೆ ನೋಡ್ತಾ ಇಲ್ಲ, ಯಾಕಂದ್ರೆ ಅವಳಿಗೆ ಜಿಯಾ ಅಂದ್ರೆ ಇಷ್ಟ ಇಲ್ವಲ್ಲ, ಅಟ್ಲೀಸ್ಟ್ ಫಾರ್ಮಾಲಿಟಿಗಾದ್ರೂ ಚೆನ್ನಾಗಿದ್ಯಾ ಅಂತ ಕೂಡ ಒಂದ್ ಮಾತು ಕೇಳ್ತಾಳೆ. ನಮ್ ಹೀರೋಯಿನ್ ಅಷ್ಟಾಗಿ ಮಾತಾಡ್ಸೋದಿಲ್ಲ. ಅವ್ರ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದಾದ್ಮೇಲೆ ಅವರಿಬ್ರು ಇರೋದಕ್ಕೆ ಅಂತ ಒಂದು ಹೋಟೆಲ್ ನ ಬುಕ್ ಮಾಡ್ಕೊಂಡಿರ್ತಾರೆ. ಸೊ ನಮ್ ಹೀರೋ ಅವ್ರ ಅಪಾರ್ಟ್ಮೆಂಟ್ ಇಂದ ಒಂದು ಟ್ಯಾಕ್ಸಿನ ಇಟ್ಕೊಂಡು ಅವ್ರ ಹೋಟೆಲ್ ಕಡೆಗೆ ಹೊರಟೋಗ್ತಾರೆ. ಅವ್ರನ್ನ ಸೆಂಡ್ ಆಫ್ ಮಾಡಿದ್ಮೇಲೆ ಹೀರೋ ಬಂದು ತುಂಬಾನೇ ಡಲ್ ಆಗಿರ್ತಾನೆ. ಇದನ್ನ ಒಟ್ಟು ಜಿಯಾ ಕೇಳ್ತಾಳೆ, ಯಾಕೋ ಅಷ್ಟೊಂದು ಡಲ್ ಆಗಿದ್ಯಾ, ಅಮ್ಮ ಬಂದಿದ್ದಾರೆ ಅಂತ ಹೇಳಿ ಸಂತೋಷ ಪಡ್ಬೇಕಲ್ವಾ, ಆದ್ರೆ ನೀನ್ ಯಾಕೆ ಆತರ ಇದೆಯಾ ಅಂದಾಗ ಅವ್ನ್ ಕೂಡ ಇಲ್ಲ ಆತರ ಏನಿಲ್ಲ ಅಂತ ಹೇಳಿ ಒಳಗಡೆ ಬರ್ತಾನೆ. ಇದ್ರೂ ಅವ್ನಿಗೆ ನೈಟ್ ಎಲ್ಲ ನಿದ್ದೆನೆ ಬರ್ತಾ ಇಲ್ಲ, ಯಾಕಂದ್ರೆ ಈಗೀಗ ಒಂದ್ ಸ್ವಲ್ಪ ಚೇಂಜ್ ಆಗ್ತಾ ಇದ್ದ, ಮೀನ್ಸ್ ನಾರ್ಮಲ್ ಮೂಡ್ಗೆ ಬರ್ತಾ ಇದ್ದ. ಈಗ ಮತ್ತೆ ಅವ್ರ ಅಮ್ಮ ಈ ಜಾಗಕ್ಕೆ ಬಂದಿರೋದ್ರಿಂದ ಏನ್ ಕೆಲಸ ಮಾಡ್ತಾರೋ ಏನೋ, ಮತ್ತೆ ನನ್ ಸಂತೋಷ ನೆಲ್ ಕಿತ್ಕೊಂಡ್ಬಿಡ್ತಾರೋ ಏನೋ ಅಂತ ಪಾಪ ಭಯ ಪಡ್ತಿದ್ದಾನೇನೋ. ಸೊ ಅವ್ನಿಗೆ ನಿದ್ದೆ ಬರ್ತಾ ಇಲ್ಲ. ಅಂದ್ರೆ ಅವ್ನಿಗೆ ಇಲ್ಯೂಷನ್ ಅಲ್ಲಿ ಅವ್ರ ತಂಗಿ ಬಂದು ಏನಕ್ಕೋ ನನ್ನ ಅಮ್ಮನ ಬಿಟ್ಬಿಟ್ಟು ಬಂದ್ಬಿಟ್ಟೆ, ನಮ್ನ ನೋಡಕ್ ಬಂದೇ ಇಲ್ಲ ಅನ್ನೋ ತರ ಕೇಳೋ ತರ ಅನ್ಸ್ತಾ ಇರುತ್ತೆ. ಸ್ವಲ್ಪ ಭಯ ಪಡ್ತಾನೆ ಇರ್ತಾನೆ. ಆಕ್ಚುಲಿ ಇದೆಲ್ಲ ಹೀರೋನ್ಗೆ ಚೆನ್ನಾಗೆ ಗೊತ್ತಾಗ್ತಾ ಇರುತ್ತೆ, ಅವ್ನ್ ತುಂಬಾ ಡಿಸ್ಟರ್ಬ್ಡ್ ಆಗಿರ್ತಾನೆ, ಅವ್ನು ನಿದ್ದೆ ಮಾಡಿರೋದಿಲ್ಲ ಅಂತ. ಸೊ ಜಿಯಾನೇ ಹೀರೋ ರೂಮ್ಗೆ ಬರ್ತಾಳೆ. ಲಿಂಗ್, ನನ್ಗೆ ನಿದ್ದೆ ಬರ್ತಾ ಇಲ್ಲ ಕಣೋ, ನಾನು ಇವತ್ತಿನ ಜೊತೆ ಮಲ್ಕೊಳ್ಳ ಅಂತ ಕೇಳಿದಾಗ ಅವನಂತಾನೆ, ಅದೆಲ್ಲ ಏನು ಬೇಕಾಗಿಲ್ಲ, ನೀನ್ ರೂಮಲ್ಲಿ ಇನ್ನೋಗ್ ಮಲ್ಕೊ ಅಂತಂದ್ರೆ ಅವಳು ಕೇಳ್ತಾಳ, ದಡ ಅಂತ ಓಡೋಗಿ ಹಂಗೆ ಬೆಡ್ಶೀಟ್ ಹೊದ್ಸ್ಕೊಂಡು, ಇಲ್ಲಪ್ಪ ನಾನು ಇವತ್ತು ಇಲ್ಲೇ ಮಲ್ಕೊಳ್ಳೋದು, ನೀನ್ ಹೇಳಿದ್ರೆ ಕೂಡ ನಾನು ಹೋಗಲ್ಲ
ಹೋಗಲ್ಲ ಅಂತ ಹೇಳಿ ಹೀರೋ ಪಕ್ಕದಲ್ಲಿ ಮಲ್ಕೊಂಡು ಅವ್ರು ಹೇಳ್ತಾಳೆ, ಇಲ್ಲಿ ನೋಡು, ಇವತ್ ಏನೇ ಆಗಿದ್ರೆ ಕೂಡ ನಾವಿಬ್ರು ಚೆನ್ನಾಗಿ ನಿದ್ದೆ ಮಾಡ್ಬೇಕು, ಅದು ಮಾತ್ರನೇ ಮೈಂಡ್ ಅಲ್ಲಿ ಇರ್ಬೇಕು, ಇನ್ ಬೇರೆ ಏನೇ ಥಾಟ್ಸ್ ಇದ್ರೆ ಕೂಡ ಪಕ್ಕಕ್ಕೆ ಇಟ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡು ಅಂತ ಹೇಳಿ ಹೀರೋ ಕೈನ ಇಟ್ಕೊಂಡು ಚಿಕ್ಕ ಮಗುಗೆ ತಟ್ಟಿ ನಿದ್ದೆ ಮಾಡಿಸ್ತಾರಲ್ಲ ಆತರ ತಟ್ಟಿ ನಿದ್ದೆ ಮಾಡಿಸ್ತಾಳೆ. ಆಕ್ಚುಲಿ ಹೀರೋ ಕೂಡ ಈ ತರ ಹೀರೋಯಿನ್ ಪಕ್ಕದಲ್ಲಿ ಮಲ್ಕೊಂಡಿರೋದು ಅವ್ನಿಗೆ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ, ಅವ್ನು ಅಷ್ಟೇ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ಡೈನಿಂಗ್ ಟೇಬಲ್ ಹತ್ರ ಎಲ್ಲರೂ ಕುತ್ಕೊಂಡು ತಿಂತಾ ಇರ್ಬೇಕಾದ್ರೆ ಜಿಯಾ ಹೇಳ್ತಾಳೆ, ಇಲ್ಲಿ ನೋಡೋ ಲಿಂಕ್, ನಿಮ್ಮ ಅಮ್ಮ ಮತ್ತೆ ತಂಗಿ ಊರಿಂದ ಬಂದಿದ್ದಾರೆ, ಪಾಪ ಅಷ್ಟು ದೂರದಿಂದ ಬಂದಿದ್ದಾರೆ, ನೀನು ಕೆಲಸ ಅಂತ ಇದ್ಬಿಡ್ಬೇಡ, ಸ್ವಲ್ಪ ಅವ್ರಿಗೋಸ್ಕರ ಕೂಡ ಟೈಮ್ ಸ್ಪೆಂಡ್ ಮಾಡು, ಅವ್ರನ್ನೆಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗು, ಸಣ್ಣದಾಗಿ ಟ್ರಿಪ್ ಕರ್ಕೊಂಡು ಹೋಗು, ಊರೆಲ್ಲ ಸುತ್ತೋರ್ಸು, ಅರ್ಥ ಆಯ್ತಾ ಅಂತ ಹೇಳ್ತಾಳೆ. ಅದಾದ್ಮೇಲೆ ಝ್ಯಾಂಗ್ ಹತ್ರ ಹೇಳ್ತಾಳೆ, ಝ್ಯಾಂಗ್, ಇನ್ನೊಂದು ಮುಖ್ಯವಾದ ವಿಷಯ, ಅವ್ರು ಬಂದು ಈಗ ನೀನು ನೈಟ್ ಶಿಫ್ಟ್ ಮಾಡ್ತಾ ಇದೆಯಲ್ಲ ಹೋಟೆಲ್ ಅಲ್ಲಿ ಕೆಲಸ, ಆ ಹೋಟೆಲ್ ಅಲ್ಲಿ ಅವ್ರು ಸ್ಟೇ ಮಾಡಿರೋದು, ಟೈಮ್ ಸಿಕ್ಕಿದ್ರೆ ಅವ್ರನ್ನೇನಾದ್ರೂ ನಿನ್ಗೆ ಕಾಣಿಸಿದ್ರೆ ಹೋಗಿ ಅವ್ರ ಹತ್ರ ಮಾತಾಡು, ಚೆನ್ನಾಗಿ ಬಾಯ್ ಕೊಟ್ಟು ಮಾತಾಡೋ, ಮುಖ ಗಂಟಾಕೊಂಡಿರ್ಬೇಡ ಅಂತಂದಾಗ ಝ್ಯಾಂಗ್ ಹೇಳ್ತಾನೆ, ಮಾತಾಡೋದಲ್ಲ ಓಕೆ, ಆದ್ರೆ ನಾನ್ ಮಾತಾಡಿದ್ಮೇಲೆ ನೀನ್ ಯಾರು ಏನಂತ ಕೇಳ್ಬಿಟ್ರೆ ನನ್ಗೆ ಅವಮಾನ ಆಗ್ಬಿಟ್ರೆ ಅನ್ನೋ ತರ ಕೇಳ್ತಾನೆ. ಅದೆಲ್ಲ ಏನಿಲ್ಲ ಕಣೋ, ನೀನ್ ಮಾತಾಡೋ ಅಂತ ಹೇಳ್ತಾರೆ. ಇವರೆಲ್ಲ ಇಷ್ಟು ಬಿಸಿಯಾಗಿ ಮಾತಾಡ್ತಾ ಇದ್ರೆ ಟ್ಯಾನ್ ಮಾತ್ರ ಹಂಗೆ ಪಕ್ಕದಲ್ಲಿ ಏನೋ ಗುಣಗ್ತಾ ಇರ್ತಾಳೆ ಕುತ್ಕೊಂಡು. ಇದನ್ನ ಗಮನಿಸೋ ರಿಯಾ ಕೇಳ್ತಾಳೆ, ಏನೇ ಬಾಯೆಲ್ಲ ಏನೋ ಗುಣಗ್ತಾ ಇದೆಯಾ, ಏನ್ ಕತೆ ಅಂತ ಕೇಳಿದಾಗ, ಏನಿಲ್ಲ, ನೆಕ್ಸ್ಟ್ ವೀಕ್ ಇಂದ ನನ್ಗೆ ಮ್ಯೂಸಿಯಂ ಅಲ್ಲಿ ಕೆಲಸ ಆಗ್ಬಿಟ್ಟಿದೆ ಅಲ್ವಾ, ಸೊ ಅಲ್ಲಿ ಸ್ವಲ್ಪ ಹಿಸ್ಟ್ರಿ ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ, ಅದನ್ನೇ ಸುಮ್ನೆ ರಿವೈಸ್ ಮಾಡಿ ನೋಡ್ತಾ ಇದ್ದೆ ಅಂದಾಗ ಇವ್ರಿಗೆ ಸಂತೋಷ ಆಗುತ್ತೆ, ಪರವಾಗಿಲ್ವೇ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದೆಯಾ ಅಂತ ಹೀರೋ ಹೇಳ್ತಾನೆ. ಸರಿ, ನಾನು ಹಿಸ್ಟ್ರಿಯಿಂದ ಕೆಲವೊಂದು ಕ್ವೆಶನ್ಸ್ ನ ಕೇಳ್ತೀನಿ, ನೀನ್ ಎಷ್ಟುವರೆಗೂ ಆನ್ಸರ್ ಮಾಡ್ತೀಯಾ ನೋಡೋಣ ಅಂತ ಹೇಳಿ ಅವ್ನ ಹಿಸ್ಟ್ರಿಗೆ ಸಂಬಂಧಪಟ್ಟಿರೋ ಕೆಲವೊಂದು ಕ್ವೆಶನ್ಸ್ ನ ಕೇಳ್ತಾ ಇದ್ರೆ ಇವ್ಳು ಬಂದು ಟಕ ಅಂತ ಆನ್ಸರ್ ಮಾಡ್ತಾ ಇರ್ತಾರೆ. ಇವ್ರಿಗೆಲ್ಲ ಒಂದೇ ಖುಷಿ, ಪರವಾಗಿಲ್ವೇ ಇಷ್ಟು ಚೆನ್ನಾಗಿ ನೀನು ಓದ್ತೀಯಾ, ಇದೆಲ್ಲ ಅಷ್ಟು ನೆನ್ಪಿಟ್ಕೊಂಡಿದ್ಯಾ ಅಂತ ಹೇಳಿ ಅವ್ರಿಗೆ ಸಕ್ಕದಾಗಿ ಎಂಕರೇಜ್ ಮಾಡ್ತಾ ಇರ್ತಾರೆ. ಇವಾಗ ಹಂಗೆ ಝ್ಯಾಂಗ್ ಬಗ್ಗೆ ಕೇಳ್ತಾನೆ. ಝ್ಯಾಂಗ್ ಹೇಳ್ತಾನೆ, ಪರವಾಗಿಲ್ಲ ಶಾಪ್ ಇವಾಗ ಚೆನ್ನಾಗಿ ಓಡ್ತಾ ಇದೆ ಅಂತ, ಯಾಕಂದ್ರೆ ಇವ್ರ ಅಮ್ಮ ಅವ್ರ ಫ್ರೆಂಡ್ ಝ್ಯಾಂಗ್ ಅವ್ರ ಅಮ್ಮ ಅವ್ರ ಫ್ರೆಂಡ್ ಹೇಳಿರ್ತಾರಲ್ಲ ಶಾಪ್ ಅಲ್ಲಿ ಬಂದು ಸ್ವಲ್ಪ ಮಿಲ್ಕ್ ಶೇಕ್ಸ್, ಜ್ಯೂಸ್ ಮತ್ತೆ ಫ್ರೆಶ್ ಜ್ಯೂಸ್ ಎಲ್ಲ ಮಾಡು ಅಂತೆಲ್ಲ ಹೇಳಿರ್ತಾರಲ್ಲ, ಸೊ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಸೇಲ್ ಆಗ್ತಾ ಇರುತ್ತೆ. ಆ ಲೆವೆಲ್ಗೆ ಅಂದ್ರೆ ಇವ್ನು ಹಾಕಿರೋ ಲೆವೆಲ್ಗೆ ಪ್ರಾಫಿಟ್ ಇಲ್ಲ ಅಂದ್ರೂ ಒಂದು ಲೆವೆಲ್ಗೆ ಇವ್ನು ಹಾಕಿರೋ ಅಮೌಂಟ್ ತೆಗಿಯೋಷ್ಟು ಪ್ರಾಫಿಟ್ ಬರ್ತಾ ಇರುತ್ತೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಹೀರೋ ಹೇಳ್ತಾನೆ, ಪರವಾಗಿಲ್ಲ ಕಣೋ, ಸಕ್ಸಸ್ಗೆ ಇದೆ ಫಸ್ಟ್ ಸ್ಟೆಪ್, ನೀನ್ ಇದ್ರನ್ನ ಚೆನ್ನಾಗಿ ಕಂಟಿನ್ಯೂ ಮಾಡ್ಕೊಂಡು ಇದ್ರಲ್ಲಿ ಕಲಿಯೋದು ಜಾಸ್ತಿನೇ ಇರುತ್ತೆ, ಇದ್ರಲ್ಲಿ ನೀನ್ ಸಕ್ಸಸ್ ಆಗ್ಬಿಟ್ರೆ ಲೈಫ್ ಅಲ್ಲಿ ಯಾವ್ದೋ ರೇಂಜ್ ಹೊರಟೋಗ್ತೀಯ ಅನ್ನೋ ತರ ಅವ್ನಿಗೆ ಎಂಕರೇಜ್ ಮಾಡಿ ಕಳಿಸ್ತಾರೆ. ಇವಾಗ ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ. ಅಂದ್ರೆ ಝ್ಯಾಂಗ್ ಅವ್ರ ಆಂಟಿ ಹೇಳಿರ್ತಾರಲ್ವಾ, ನನ್ ಗಂಡಗೆ ಮಯೂಷರಿಲ್ಲ, ಲಂಗ್ಸ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿರ್ತಾರೆ ಅಂತ. ಸೊ ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾದ್ರೆ ಈ ವಿಷಯ ಝ್ಯಾಂಗ್ ಅವ್ರ ಅಮ್ಮ ಕೂಡ ಗೊತ್ತಾಗಿರುತ್ತೆ. ಆಲ್ಮೋಸ್ಟ್ ಇವ್ರು ಬಂದು ಝ್ಯಾಂಗ್ ಅವ್ರ ಅಮ್ಮಗೆ ಸಿಸ್ಟರ್ ತಾನೆ, ಸೊ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಹೋಗಿರೋದು. ಸುಮಾರು ವರ್ಷಗಳಾದ್ಮೇಲೆ ಇವಾಗ ನೋಡ್ಕೊಳ್ತಾ ಇರೋದ್ರಿಂದ ಇವ್ರಂತೂ ತುಂಬಾನೇ ಸಂತೋಷ ಆಗುತ್ತೆ. ಇವಾಗ ಹಂಗೆ ಇಬ್ರು ಹಂಗೆ ರೆಸ್ಟೋರೆಂಟ್ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಝ್ಯಾಂಗ್ ಅವ್ರ ಅಮ್ಮ ಕೇಳ್ತಾರೆ, ಏನಾಯ್ತು, ಯಾಕೆ ನನ್ಗೆ ಏನೊಂದು ಇನ್ಫಾರ್ಮ್ ಮಾಡ್ಲಿಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಿನ್ಗೇನಮ್ಮ, ಈಗ ನಿನ್ಗೊಂದು ಲೈಫ್ ಇದೆ, ಸೊ ನೀನ್ ಚೆನ್ನಾಗಿ ಆರಾಮಾಗಿದ್ಯಾ, ಆದ್ರೆ ಯಾವತ್ತು ನಾನು ನೀನ್ ಅನ್ಲಕ್ಕಿ ಅಂತ ಹೇಳ್ತಾ ಇದ್ದೆ, ಆದ್ರೆ ಈಗ ನಾನ್ ಅನ್ಲಕ್ಕಿ ಆಗ್ಬಿಟ್ಟೆ ಅಲ್ವಾ, ನಾನು ಈ ತರ ಒಂದು ಪರಿಸ್ಥಿತಿಗೆ ಆಗ್ಬಿಟ್ಟೆ ಅಲ್ವಾ, ಇದ್ರೂ ನೀನು ತುಂಬಾನೇ ಕಷ್ಟ ಪಟ್ಟಿದ್ಯಾ ಅಂತ ಝ್ಯಾಂಗ್ ಅವ್ರ ಅಮ್ಮ ಹತ್ರ ಹೇಳಿದಾಗ ಝ್ಯಾಂಗ್ ಅವ್ರ ಅಮ್ಮ ಹೇಳ್ತಾರೆ, ಈಗ ನಾನ್ ನಗ್ತಾ ಇದ್ರೆ ಕೂಡ ಅದಕ್ಕೊಂದು ಕಾರಣ ಇದೆ, ನನ್ನ ಲೈಫ್ ಅಲ್ಲಿ ಎಷ್ಟು ಅಳ್ಬಾರ್ದು ನಾನು ಅಷ್ಟು ಹತ್ಬಿಟ್ಟಿದೀನಿ, ಇದಕ್ ಮೇಲೆ ನಾನು ನಗೋದ್ರಲ್ಲಿ ಅರ್ಥ ಇದೆ ಅಲ್ವಾ ಅನ್ನೋ ತರ ಹೇಳಿದಾಗ ಝ್ಯಾಂಗ್ ಅವ್ರ ಆಂಟಿ ಕೂಡ ಹೇಳ್ತಾರೆ, ಹೌದು ನೀನ್ ಹೇಳ್ತಾ ಇರೋದು ಕರೆಕ್ಟ್ ಹೇಮಿ, ಆದ್ರೆ ನಿನ್ಗೇನು ಆರಾಮಾಗೆ ತಾನೆ ಇದೆಯಾ ಈಗ ಅನ್ನೋ ತರ. ಬಟ್ ಝ್ಯಾಂಗ್ ಅವ್ರ ಅಮ್ಮ ಮನ್ಸಲ್ಲಿ ಕೂಡ ಬೇರೆನೋ ಇದೆ, ಆಕ್ಚುಲಿ ಅವ್ರ ಲೈಫ್ ಅಲ್ಲಿ ಬೇರೆನೋ ನಡೆದಿದೆ, ಬಟ್ ಈಗ ಸದ್ಯಕ್ಕೆ ಅದನ್ನ ಹೇಳ್ತಾ ಇಲ್ಲ. ಇದ್ರೂ ಅಕ್ಕ ತಂಗಿರಿಗೆ ಸದ್ಯಕ್ಕೆ ಹಿಂಗ್ ಕೂತ್ಕೊಂಡು ಸ್ವಲ್ಪ ಚೆನ್ನಾಗಿ ಮಾತಾಡ್ಕೊಂಡು ಅದಾದ್ಮೇಲೆ ಝ್ಯಾಂಗ್ ಅವ್ರ ಅಮ್ಮ ಅಲ್ಲಿಂದ ಹೊರಡ್ಬೇಕಾದ್ರೆ ಅವ್ರ ತಂಗಿ ಅಂದ್ರೆ ಝ್ಯಾಂಗ್ ಅವ್ರ ಆಂಟಿ ಕೈಲಿ ಸ್ವಲ್ಪ ಅಮೌಂಟ್ ನ ಕೊಡಕ್ ಬರ್ತಾರೆ. ಆದ್ರೆ ಅವ್ರು ಇಲ್ಲ ಹೇಮಿ, ನನ್ಗೆ ಅಮೌಂಟ್ ಎಲ್ಲ ಏನು ಬೇಡ, ನೀನೇ ತುಂಬಾ ಕಷ್ಟಪಟ್ಟು ಇದನ್ನ ಸಂಪಾದನೆ ಮಾಡಿರ್ತೀಯ, ನಿನ್ ಲೈಫ್ ಅಲ್ಲಿ ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು, ಈ ಅಮೌಂಟ್ ತಗೊಳ್ಳೋ ಪರಿಸ್ಥಿತಿಯಲ್ಲಿ ನನ್ಗಿಲ್ಲ, ಟ್ರೀಟ್ಮೆಂಟ್ ಬೇಕಾಗಿರೋ ಅಮೌಂಟ್ ನನ್ನ ಹತ್ರ ಇದೆ ಅಂತ ಹೇಳಿದ್ರೆ ಕೂಡ ಝ್ಯಾಂಗ್ ಅವ್ರ ಅಮ್ಮ ಕೇಳ್ತಾ ಇಲ್ಲ, ಏನೇ ನಾನೇನ್ ಬೇರೆನಾ, ತಗೊಳ್ಳೆ ಅಂತ ಹೇಳಿ ಫೋರ್ಸ್ಫುಲ್ ಆಗಿ ಅಮೌಂಟ್ ನ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಈಗ ಝ್ಯಾಂಗ್ ಅವ್ರ ಆಂಟಿಗೆ ಇವ್ರನ್ನ ನೋಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಗ್ತಾ ಇರೋದು, ಯಾಕಂದ್ರೆ ಸುಮಾರು ವರ್ಷ ಆಗಿತ್ತು ನೋಡಿ, ಇವಾಗ ಇವ್ರು ಕೂಡ ಒಂದು ಒಳ್ಳೆ ಸ್ಟೇಜ್ ಅಲ್ಲಿ ಇದಾರೆ, ಒಂದು ಒಳ್ಳೆ ಲೈಫ್ ಅಲ್ಲಿ ಇದಾರೆ ಅಂತ ಗೊತ್ತಾದ್ಮೇಲೆ ಸ್ವಲ್ಪ ಸಂತೋಷ ಪಡ್ತಾ ಇರ್ತಾರೆ. ಇವಾಗ ಹಂಗೆ ಇನ್ನೊಂದ್ ಕಡೆ ಹೀರೋ ಅವ್ರ ಅಮ್ಮನ ತೋರಿಸ್ತಾರೆ. ಹೀರೋ ಅವ್ರ ಅಮ್ಮ ಮತ್ತೆ ಅವ್ರ ತಂಗಿ ಇಬ್ರು ಹೀರೋ ಕೆಲಸ ಮಾಡ್ತಾ ಇದ್ದಲ್ವಾ ಹಾಸ್ಪಿಟಲ್, ಅಲ್ಲಿಗೆ ಬಂದ್ಬಿಟ್ಟಿರ್ತಾರೆ. ಆಕ್ಚುಲಿ ಅವರು ನಿಜವಾಗ್ಲೂನೇ ಒಳ್ಳೆಯವ್ರಾಗ್ಬಿಟ್ಟಿದಾರ ಅಥವಾ ಆಕ್ಟಿಂಗ್ ಮಾಡ್ತಿದಾರ ಅಂತಾನೆ ಗೊತ್ತಾಗಲ್ಲ, ಯಾಕಂದ್ರೆ ತುಂಬಾ ಓವರ್ ಆಗಿ ಒಳ್ಳೆತನ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅಲ್ಲಿ ಹೀರೋ ಕೆಲಸ ಮಾಡ್ತಾ ಇರೋ ಹಾಸ್ಪಿಟಲ್ ಅಲ್ಲಿ ಅಲ್ಲಿರೋರ್ಗೆಲ್ಲಾನು ಗಿಫ್ಟ್ ತಗೊಂಡ್ ಬಂದಿರ್ತಾರೆ, ಎಲ್ಲರಿಗೂ ಗಿಫ್ಟ್ ಕೊಡ್ತಾ ಇರ್ತಾರೆ. ಅಲ್ಲಿರೋರು ಒಬ್ರೋಗ್ಬಿಟ್ಟು ಹೇಳ್ತಾರೆ, ನಿಮ್ಮಮ್ಮ ತುಂಬಾನೇ ಸ್ವೀಟ್ ಆಗಿ ನಡ್ಕೊಳ್ತಾರಲ್ವಾ, ಎಷ್ಟು ಒಳ್ಳೆಯವ್ರಲ್ವಾ ಅಂತ. ಅವಾಗ್ಲೇ ಹೀರೋ ಗೊತ್ತಾಗೋದು ಅವ್ರಮ್ಮ ಬಂದು ಹಾಸ್ಪಿಟಲ್ ಗೆ ಬಂದಿದ್ದಾರೆ ಅಂತ. ಹೀರೋ ಹೋಗ್ಬಿಟ್ಟು ಅವ್ರ ಅಮ್ಮನ ಕೇಳ್ತಾನೆ, ಅಮ್ಮ ಇಲ್ಲಿ ಕೂಡ ನೀವು ಬಂದ್ಬಿಟ್ಟಿದೀರಾ, ನನ್ನ ಹತ್ರ ಒಂದ್ ಮಾತ್ ಕೂಡ ಹೇಳಲಿಲ್ಲ, ಇನ್ಫಾರ್ಮ್ ಕೊಡದೆ ಬಂದ್ಬಿಟ್ಟಿದೀರಾ ಅಂತ ಹೇಳಿದಾಗ ಅದೆಲ್ಲ ಏನಿಲ್ಲ ಕಣೋ, ನೀನ್ ಕೆಲಸ ಮಾಡೋ ಜಾಗ ಹೆಂಗಿದೆ ಏನು ಅಂತ ನೋಡೋದ್ ಬೇಡ್ವಾ, ಸುಮ್ನೆ ಈ ಕಡೆ ಹೋಗ್ತಾ ಇದ್ವಿ ಹಂಗೆ ಬಂದ್ವಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಅಲ್ಲಿ ಹೀರೋ ಅವ್ರ ತಂಗಿ ಉಮ್ಮಂತ ಮುಖ ಇಟ್ಕೊಂಡು ಕೂತಿರ್ತಾಳ. ಅವಳ ಹತ್ರ ಹೋಗ್ಬಿಟ್ಟು ಇವ್ನು ಹೇಳ್ತಾನೆ, ನಾನು ಕೆಲ್ಸಕ್ಕೆ ಲೀವ್ ಹಾಕ್ಬಿಟ್ಟು ನಿಮ್ಮನ್ನ ಪಕ್ಕದಲ್ಲಿರೋ ಒಂದು ಐಲ್ಯಾಂಡ್ ಗೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ ಬರೋಣ ಅಂತ ಹೇಳಿದಾಗ ಹೀರೋ ಅವ್ರ ತಂಗಿ ಮುಖದಲ್ಲಿ ಇವಾಗ ತಾನೇ ನಗು ಬರ್ತಾ ಇರುತ್ತೆ, ಅಪ್ಪಡಿ ನನ್ನ ಆಚೆ ಕರ್ಕೊಂಡು ಹೋಗ್ತಿದ್ದಾನೆ ಅಂತ. ನಿಜವಾಗ್ಲೂ ಕರ್ಕೊಂಡು ಹೋಗ್ತೀಯ ಅಂದಾಗ ಹೀರೋ ಹೇಳ್ತಾನೆ, ನಿಜವಾಗ್ಲೂ ಕರ್ಕೊಂಡು ಹೋಗ್ತೀನಿ, ಏನೇನ್ ಬೇಕೆಲ್ಲ ಪ್ಯಾಕ್ ಮಾಡ್ಕೋ, ಅಲ್ಲಿ ನಿನ್ಗೆ ಬೇಕಾಗಿರೋದೆಲ್ಲ ನಾನು ಕೊಡಿಸ್ತೀನಿ ಅಂತ ಬೇರೆ ಹೇಳ್ತಾನ. ಅವಳಿಗೆ ಸಖತ್ ಸಂತೋಷ ಆಗುತ್ತೆ. ಆದ್ರೆ ಅವ್ರ ಅಮ್ಮನ ನೋಡಿದ ತಕ್ಷಣ ಅವಳಂಗೆ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಡ್ತಾಳೆ. ಇವಾಗ ಇನ್ನೊಂದ್ ಕಡೆ ಝ್ಯಾಂಗ್ ಅವ್ರ ಅಮ್ಮನ ತೋರಿಸ್ತಾರೆ. ಆಕ್ಚುಲಿ ಏನ್ ವಿಷಯ ಅಂತಂದ್ರೆ ಅವ್ರು ಬಂದು ಒಂದು ಸ್ಕೂಲ್ ಅಲ್ಲಿ ಬಿಟ್ಟಿರ್ತಾರಲ್ಲ ಅವ್ರ ಮಗನ್ನ, ಅಲ್ಲಿಂದ ಯಾವ್ದೋ ಒಂದು ನಾಯ್ಮರಿನ ನೋಡ್ಕೊಂಡು ಆ ನಾಯ್ಮರಿ ಹಿಂದ್ಗಡೆ ಓಡೋಗ್ಬಿಟ್ಟಿರ್ತಾನೆ. ಸೊ ಪೊಲೀಸ್ ಅವ್ರನ್ನ ಹಿಡ್ಕೊಂಡು ಹೋಗಿ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರ್ಸಿರ್ತಾರೆ. ಈಗ ಈ ಮಗುನ ಕರ್ಕೊಂಡ್ ಬರ್ಬೇಕಂತಂದ್ರೆ ಇವ್ರು ಬಂದು ನಾವೇ ಅವ್ರ ಪೇರೆಂಟ್ ಇಲ್ಲ ನಾವೇ ಅವ್ರ ಗಾರ್ಡಿಯನ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಡಾಕ್ಯುಮೆಂಟ್ ತೋರಿಸಿದ್ರೇನೆ ಪೊಲೀಸರು ಬಂದು ಇವ್ರ ಜೊತೆ ಕೊಟ್ ಕಳ್ಸೋದು. ಸೊ ಈಗ ಝ್ಯಾಂಗ್ ಅವ್ರಮ್ಮ ಹೇಳ್ತಾರೆ, ಅಯ್ಯೋ ಇವಾಗ
ಇವಾಗ ನಾನೇ ಅವ್ನಿಗೆ ಗಾರ್ಡಿಯನ್ ಅಂತ ಹೇಳಿ ನನ್ನ ಹತ್ರ ಏನೋ ಒಂದು ಡಾಕ್ಯುಮೆಂಟ್ಸ್ ಇಲ್ವೇ, ನನಗೆ ಇವಾಗ ಹೋಗ್ಬಿಟ್ಟು ಅವನ್ನ ಕರ್ಕೊಂಡ್ ಬರೋದು, ಯಾರು ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಮಾತಾಡ್ಕೊಳ್ತಾರೆ. ಹಂಗಾದ್ರೆ ಇವಾಗವರೆಗೂ ನಮಗ್ ಗೊತ್ತಿರೋದು ಝ್ಯಾಂಗ್ ಅವ್ರ ಅಮ್ಮಗೆ ಇನ್ನೊಂದ್ ಮದ್ವೆ ಆಗಿದೆ, ಅದು ಇವ್ರ ಮಗಾನೇ ಅಂತಲ್ವಾ. ಬಟ್ ಅದಲ್ಲ ವಿಷಯ, ಬೇರೆ ಒಂದಿದೆ. ಇನ್ ಸ್ವಲ್ಪ ತಲೆ ಗೊತ್ತಾಗುತ್ತೆ. ಝ್ಯಾಂಗ್ ಅವ್ರ ಅಮ್ಮಗೆ ಆ ಟೈಮಲ್ಲಿ ಹೀರೋ ಅವರಪ್ಪ ನೆನಪು ಬರುತ್ತೆ, ಯಾಕಂದ್ರೆ ಅವ್ರು ಒಬ್ರು ಪೊಲೀಸ್ ಆಫೀಸರ್ ಅಲ್ವಾ. ಸೊ ಅವ್ರ ಹೆಲ್ಪ್ ತಗೊಂಡು ಮಗುನ್ ಹೆಂಗಾದ್ರೂ ಹೊರಗಡೆ ಕರ್ಕೊಂಡ್ ಬರೋಣ ಅಂತ ಹೇಳಿ ಅವ್ರ ಹೆಲ್ಪ್ ಇಂದಾನೆ ಆ ಮಗುನ ಕೂಡ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಅವಾಗ್ಲೇ ಝ್ಯಾಂಗ್ ಅವ್ರ ಅಮ್ಮ ಬಂದು ಒಂದು ನಿಜಾನ ಹೇಳೋದು. ಝ್ಯಾಂಗ್ ಅವ್ರ ಅಮ್ಮ ಬಂದು ಒಂದು ಪಾರ್ಲರ್ ನ ನಡೆಸ್ತಾ ಇದಾರಲ್ವಾ, ಅದೇ ಪಾರ್ಲರ್ ಅಲ್ಲಿ ಒಂದು ಹುಡುಗಿ ಕೆಲಸ ಮಾಡ್ತಾ ಇರ್ತಾಳೆ. ಆ ಹುಡುಗಿ ಅವ್ರ ಗಂಡ ಬಂದು ಯಾವಾಗೋ ಕುಡಿದ್ಬಿಟ್ಟು ಬಂದು ಅವಳನ್ನ ಹೊಡಿತಾ ಇದ್ದ. ಆಲ್ಮೋಸ್ಟ್ ಒಂದಿನ ಕತ್ತಿ ಎತ್ಕೊಂಡು ಅವಳನ್ನ ಚುಚ್ಚಕ್ಕಂತಾನೆ ಹೊರಟೋದಾಗ ಅವಳು ಕಾಪಾಡ್ಕೋಬೇಕು ಅಂತ ಆ ಕತ್ತಿನ ತಗೊಂಡು ಅವ್ರ ಗಂಡನಿಗೆ ಚುಚ್ಬಿಟ್ಟಿರ್ತಾಳೆ. ತುಂಬಾನೇ ಚುಚ್ಚಿ ಸಾಯಿಸಿರೋದ್ರಿಂದ ಅದೆಷ್ಟೇ ಸೆಲ್ಫ್ ಡಿಫೆನ್ಸ್ ಅಂತಂದ್ರೆ ಕೂಡ ಒಂದು ಕೊಲೆ ಲೆಕ್ಕನೆ, ಒಂದು ಮರ್ಡರ್ ಲೆಕ್ಕನೆ ಅಲ್ವಾ. ಸೊ ಅವಳನ್ನ 4 ವರ್ಷ ಜೈಲ್ ಶಿಕ್ಷೆ ಕೆಳಗಡೆ ಹಾಕ್ಬಿಟ್ಟಿರ್ತಾರೆ. ಆ ಲೇಡಿಯ ಮಗಾನೆ ಈಗ ಝ್ಯಾಂಗ್ ಅವ್ರಮ್ಮ ನೋಡ್ಕೊಳ್ತಾರ ಮಗು. ಮತ್ತೆ ಆ ಜೈಲ್ ಶಿಕ್ಷೆ ಮುಗಿಸ್ಕೊಂಡು ಅವಳು ಬಂದ್ಮೇಲೆ ಅವಳನ್ನ ಪಾರ್ಲರ್ ಅಲ್ಲಿ ಕೆಲ್ಸಕ್ಕೆ ಸೇರ್ಸ್ಕೋಬೇಕಂತಾನೆ ಝ್ಯಾಂಗ್ ಅವ್ರಮ್ಮ ಅನ್ಕೊಂಡಿರೋದು. ಅಲ್ಲಿ ತನಕ ಮಗುನ ನೋಡ್ಕೋಬೇಕು ಅಂತ ಇವರೇ ನೋಡ್ಕೊಳ್ತಾ ಇರೋದು. ಸೊ ಲೀಗಲ್ ಆಗಿ ಬಂದು ಇವ್ರು ಅಡಾಪ್ಟ್ ಮಾಡ್ಕೊಂಡಿರೋ ತರನೋ ಅಥವಾ ಗಾರ್ಡಿಯನ್ ತರನೋ ಏನೇ ಒಂದು ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೊಂಡಿರೋದಿಲ್ಲ. ಸೊ ಈಗ ಇವ್ರ ಹೆಲ್ಪ್ ಇಂದ ಹೆಂಗೋ ಮಗುನ ಪೊಲೀಸ್ ಸ್ಟೇಷನ್ ಇಂದ ಕರ್ಕೊಂಡ್ ಬಂದ್ರು. ಆದ್ರೆ ಇಷ್ಟು ದೊಡ್ಡ ನಿಜಾನ ಬಂದು ಇವ್ರು ಯಾಕೆ ನಮ್ಮ ಹತ್ರ ಹೇಳಿಲ್ಲ ಅಂತ ಜಿ ಅವರಪ್ಪ ಬಂದು ಅವ್ರ ಅಮ್ಮ ಕಡೆ ಹಂಗೆ ನೋಡ್ತಾ ಇರ್ಬೇಕಾದ್ರೆ, ಝ್ಯಾಂಗ್ ಅವ್ರ ಅಮ್ಮನ ನೋಡ್ತಾ ಇರ್ಬೇಕಾದ್ರೆ ಅವ್ರು ಹೇಳ್ತಾರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಹೇಳ್ಬಾರ್ದು ಅಂತಲ್ಲ, ಆದ್ರೆ ಸುಮ್ನೆ ನಿಮ್ಗೆ ಯಾಕೆ ರಿಸ್ಕ್ ಅಂತಾರೆ, ನಾನು ಹೇಳಿಲ್ಲ ಅಂತ ಹೇಳ್ತಾಳೆ. ಅದೇ ಟೈಮಲ್ಲಿ ಇನ್ನು ಹೇಳ್ಬೇಕಂದ್ರೆ ಚಿಕ್ಕ ಹುಡುಗ ಬಂದು ಚಿಕ್ಕ ವಯಸ್ಸಿಂದ ಏನೇ ಒಂದು ಮಾತನ್ನ ಮಾತಾಡಿರೋದಿಲ್ಲ. ಆದ್ರೆ ಜಿ ಅವ್ರ ಅಪ್ಪ ಬಂದು ನಾಯ್ಮರಿನ ಸಾಕ್ತಾ ಇರ್ತಾರಲ್ವ, ಅದು ಝ್ಯಾಂಗ್ ತಗೊಂಡೋಗ್ ಕೊಟ್ಟಲ್ಲ, ಆ ನಾಯ್ಮರಿ ಹೆಸರನ್ನ ಹೇಳ್ತಾ ಇರ್ತಾನೆ. ಫಸ್ಟ್ ಟೈಮ್ ಅವ್ನ ಬಾಯಿಂದ ಮಾತ್ ಕೇಳಿದ ತಕ್ಷಣ ಯಾರಿಗೆ ಸಂತೋಷ ಆಗುತ್ತೋ ಇಲ್ವೋ, ಫಸ್ಟ್ ಜಿ ಅವ್ರ ಅಪ್ಪಗೆ ತುಂಬಾ ಸಂತೋಷ ಆಗುತ್ತೆ. ಇವ್ನ್ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ನ ಅಂತ. ಅದಾದ್ಮೇಲೆ ಹೆಂಗ ಅವನ್ನ ಮನೆ ಕರ್ಕೊಂಡೋಗಿ ನಾಯ್ಮರಿ ಜೊತೆ ಆಡಕ್ಕೆ ಕೂರ್ಸ್ಕೊಂಡು ಆಮೇಲೆ ಝ್ಯಾಂಗ್ ಅವ್ರ ಮಾತ್ರ ಕೇಳ್ತಾರೆ, ಹೇಮಿ ಏನಿದಲ್ಲ, ಇಷ್ಟು ದೊಡ್ಡ ವಿಷಯ ನಡೆದಿದೆ, ಯಾಕೆ ನನ್ನ ಹತ್ರ ಏನು ಹೇಳಿಲ್ಲ, ಏನಕ್ಕೆ ವಿಷಯನೆಲ್ಲ ನನ್ನ ಹತ್ರ ಮುಚ್ಚಿಟ್ಟೆ ಅಂತ ಕೇಳಿದಾಗ ಝ್ಯಾಂಗ್ ಅವ್ರಮ್ಮ ಬಂದು ಸೈಲೆಂಟ್ ಆಗಿ ಇರ್ತಾರೆ, ಏನು ಆನ್ಸರ್ ಮಾಡಲ್ಲ. ಇವ್ರು ಹೇಳ್ತಾರೆ, ಝ್ಯಾಂಗ್ ಹೈಸ್ಕೂಲ್ ಓದ್ತಾ ಇರ್ಬೇಕಾದ್ರೆ ನೀನೊಂದಿನ ನನ್ನ ಮೀಟ್ ಮಾಡಕ್ಕೆ ಅಂತ ಬಂದೆ, ನನ್ನ ಹತ್ರ ತಗೊಂಡಿರೋ ಅಮೌಂಟ್ ನ ಕೊಡ್ಬೇಕು ಅಂತ ಬಂದೆ, ನನ್ಗೆ ಆಲ್ರೆಡಿ ಇನ್ನೊಂದ್ ಮದ್ವೆ ಆಗ್ಬಿಟ್ಟಿದೆ, ನನ್ ಗಂಡನಿಗೆ ನನ್ಗೆ ಆಲ್ರೆಡಿ ಮಗ ಇದ್ದಾನೆ ಅಂತ ಗೊತ್ತಾಗ್ಬಾರ್ದು ಅಂತ ಹೇಳಿದೆ, ಅದ್ರಿಂದ ನೀನ್ ಅವಾಗ ಬಂದು ಓದೆ, ನಿನ್ಗೆ ಒಂದು ಲೈಫ್ ಇದೆ ಅಂತ ಹೇಳಿ ನನ್ನ ವಿಷಯನ ಝ್ಯಾಂಗ್ ಹತ್ರ ಹೇಳಿಲ್ಲ. ಆದ್ರೆ ಝ್ಯಾಂಗ್ ನಿನ್ನ ನೆನ್ಸ್ಕೊಂಡು ಎಷ್ಟು ಕಷ್ಟಪಟ್ಟ ಗೊತ್ತಾ, ಎಷ್ಟು ನೋವು ಪಟ್ಟ ಗೊತ್ತಾ. ಈಗ ಯಾರ್ದೋ ಮಗುನ ನೀನ್ ನೋಡ್ಕೊಳ್ತಾ ಇದೀಯ ಅನ್ನೋವಾಗ ನಿನ್ ಮಗನ್ ಮೇಲೆ ನಿನ್ಗೆ ಅಷ್ಟು ಪ್ರೀತಿ ಇರ್ಲಿಲ್ವಾ, ಯಾಕೆ ಅವ್ನ ನೋಡಕ್ ಬರ್ಲಿಲ್ಲ, ಯಾಕೆ ಅವ್ನ ಅಷ್ಟು ಮಾತಾಡ್ಸಿಲ್ಲ ಅಂತ ಕೇಳಿದಾಗ ಝ್ಯಾಂಗ್ ಅವ್ರಮ್ಮ ಹೇಳ್ತಾರೆ, ಇಲ್ಲಿ ನೋಡಿ ಅಚ್ಚ, ನಾನು ಅವತ್ತೇ ನಿಮ್ಗೆ ಲೆಟರ್ ಹಾಕದ್ನಲ್ಲ, ಇನ್ಮೇಲೆ ಝ್ಯಾಂಗ್ ಬಂದು ನನ್ ಮಗ ಅಲ್ಲ ನಿಮ್ ಮಗನೇ ಅಂತ ನಾನ್ ನಿಮ್ಗೆ ಮಾತ್ ಕೊಟ್ಟಾಯ್ತು, ಇನ್ಮೇಲೆ ಅವ್ನ ಜವಾಬ್ದಾರಿ ನಿಮ್ದೆ, ಅವ್ನ್ ನಿಮಗ್ ಸಂಬಂಧಪಟ್ಟಿರೋನು ಅಂತ. ಸೆಂಟ್ರಲ್ ನಾನ್ ಬಂದು ಅಧಿಕಾರ ಚಲಾಯಿಸಕ್ ಆಗಲ್ಲ, ಅವ್ನ್ ನನ್ ಮಗನೇ, ನನ್ ಮಗನ ನನಗೆ ವಾಪಸ್ ಕೊಟ್ಬಿಡಿ ಅಂತ ನಾನು ಕೇಳಕ್ಕೂ ಆಗೋದಿಲ್ಲ, ನನ್ ಮಾತನ್ನ ನಿಲ್ಲಿಸ್ಕೋಬೇಕಲ್ವಾ, ಅದಕ್ಕೆ ನಾನ್ ಬಂದಿಲ್ಲ ಅಂತ ಹೇಳಿದಾಗ ಜಿ ಅವ್ರಪ್ಪ ಹೇಳ್ತಾರೆ, ಏನ್ ಹೇಮಿ ಏನ್ ಹೇಳ್ತಾ ಇದೀಯಾ, ಹಂಗಾದ್ರೆ ಝ್ಯಾಂಗ್ ಚಿಕ್ಕವನಾಗಿರ್ಬೇಕಾದ್ರೆ ನಿಮ್ಮ ಅಮ್ಮ ಹತ್ರ ಬಿಟ್ಬಿಟ್ಟೋದಾಗ ನೀನ್ ಅವ್ನ್ಗೆ ಮಾತ್ ಕೊಟ್ಟಿದ್ದೆ ಅಲ್ವಾ, ನಾನ್ ಮತ್ತೆ ಇನ್ನೊಂದಿನ ಬರ್ತೀನಿ, ನಿನ್ನ ಕರ್ಕೊಂಡ್ ಹೋಗ್ತೀನಿ ಅಂತ, ಆ ಮಾತ್ಗೆ ವ್ಯಾಲ್ಯೂ ಇಲ್ವಾ, ಅವನು ಕೊಟ್ಟಿರೋ ಮಾತ್ಗೆ ವ್ಯಾಲ್ಯೂ ಇಲ್ವಾ ಅಂತ ಹೇಳಿದ್ರೆ ಈ ಕ್ವೆಶ್ಚನ್ಗೆ ಪಾಪ ಅವ್ರ ಹತ್ರ ಆನ್ಸರ್ ಇಲ್ಲ. ತುಂಬಾನೇ ಫೀಲ್ ಮಾಡಿ ಅಳ್ಳಕ್ಕೆ ಶುರು ಮಾಡ್ಬಿಡ್ತಾರೆ. ಇನ್ನು ಹೇಳ್ಬೇಕಂದ್ರೆ ಝ್ಯಾಂಗ್ ನ ಮಿಸ್ ಮಾಡ್ಕೊಂಡು ಇವ್ರು ಕೂಡ ಅಷ್ಟೇ ಕಷ್ಟ ಪಟ್ಟಿರ್ತಾರೆ, ಬಟ್ ಹೇಳ್ಕೊಳ್ತಾ ಇಲ್ಲ ಅಷ್ಟೇ. ಬಟ್ ಏನೋ ಒಂದು ಸ್ಟೋರಿ ಇದೆ, ನೋಡೋಣ ಇವ್ರು ಏನಕ್ಕೆ ಝ್ಯಾಂಗ್ ನ ನೋಡಕ್ ಬಂದಿಲ್ಲ ಅಂತ. ಅದಾದ್ಮೇಲೆ ಜಿ ಅವ್ರಪ್ಪನ ಹೆಂಗೋ ಅವ್ರಿಗೆ ಸಮಾಧಾನ ಮಾಡ್ಬಿಟ್ಟು ಮನೆಗೆ ಕಳ್ಸ್ಕೊಡ್ತಾರೆ. ಅವ್ರ ಅಲ್ಲಿಂದ ಹೋದ್ಮೇಲೆ ಜಿ ಅವ್ರಪ್ಪ ಬಂದು ತುಂಬಾನೇ ಫೀಲ್ ಮಾಡ್ತಾ ಇರ್ತಾರೆ. ಈಗ ಇನ್ನೊಂದ್ ಕಡೆ ಹೀರೋನ ತೋರಿಸ್ತಾರೆ. ಹೀರೋ ಕೆಲಸ ಮುಗಿಸ್ಕೊಂಡು ರೂಮ್ ಕಡೆ ಬರ್ತಾ ಇರ್ಬೇಕಾದ್ರೇನೆ ಅವ್ರಮ್ಮ ಬಗ್ಗೆನೇ ಯೋಚನೆ ಮಾಡ್ಕೊಂಡ್ ಬರ್ತಾ ಇರ್ತಾನೆ. ಅಮ್ಮ ಹೆಂಗ್ ಇಷ್ಟು ಸಡನ್ ಆಗಿ ಚೇಂಜ್ ಆಗ್ಬಿಟ್ರು, ನಿಜವಾಗ್ಲೂ ಒಳ್ಳೆಯವ್ರ ಆಗ್ಬಿಟ್ರ ಅಥವಾ ಏನಾದ್ರು ಹೊಸ ಪ್ಲಾನ್ ಏನಾದ್ರು ಮಾಡ್ತಿದಾರ, ಅವ್ರು ನಡ್ಕೊಳ್ಳೋದು ತುಂಬಾನೇ ವ್ಯತ್ಯಾಸವಾಗಿದೆ ಅಲ್ವಾ ಅಂತ ಹೇಳ್ಕೊಂಡೆ ಹೆಂಗೋ ಮನೆ ಒಳಗಡೆ ಫ್ಲಾಟ್ ಒಳಗಡೆ ಹೋಗಿ ರೂಮ್ ಒಳಗಡೆ ಬಾಗಲ್ ತೆಗೆಷ್ಟರಲ್ಲಿ ಅಲ್ಲಿ ಬೆಡ್ ಹತ್ರನೇ ಜಿ ಅವಳೆ ಬೆಕ್ ಮರಿ ಹೌಸ್ಕೊಂಡಂಗ್ ಹೌಸ್ಕೊಂಡಿರ್ತಾಳೆ. ನೋಡ್ಬಿಟ್ಟು ಏನಕ್ಕೆ ಈ ತರ ಬಂದಿದ್ಯಾ ಅಂತ ಕೇಳಿದಾಗ ಅವಳು ಶು ಜೋರಾಗಿ ಮಾತಾಡ್ಬೇಡ, ಡೋರ್ ಕ್ಲೋಸ್ ಮಾಡು ಅಂತ ಹೇಳಿದಾಗ ಹೀರೋ ಕೂಡ ಡೋರ್ ಕ್ಲೋಸ್ ಮಾಡ್ತಾನೆ. ಇವಳು ಹೇಳ್ತಾಳೆ, ನಾನು ಒಳಗಡೆ ಬಂದಿರೋದು ಝ್ಯಾಂಗ್ಗೆ ಗೊತ್ತಿಲ್ಲ, ಝ್ಯಾಂಗ್ ಸ್ನಾನಕ್ಕೆ ಹೋಗಿದ್ದಾನ, ಸೆಲೆಕ್ಟ್ ಆಗಿ ಒಳಗಡೆ ಬಂದ್ಬಿಟ್ಟೆ, ನಾನು ಇಲ್ಲಿದ್ದೀನಿ ಅಂತ ಗೊತ್ತಾದ್ರೆ ಆಮೇಲೆ ಅವ್ನು ಬೈತಾನೆ ಅಂತಂದಾಗ ಹೀರೋ ಹೇಳ್ತಾನೆ, ಸರಿ ಏನಕ್ ಬಂದೆ ಇವಾಗ, ಹೋಗು ನಿನ್ ರೂಮ್ಗೆ ಹೋಗಿ ಮಲ್ಕೋ ಹೋಗು ಅಂದಾಗ ಇವಳು ಅಂತಾಳೆ, ಏನೋ ನನ್ನ ಓಡಿಸ್ತಾ ಇದ್ಯಾ, ಹಂಗಾದ್ರೆ ನಾನು ಇಲ್ದೇನೆ ನೀನ್ ನಿದ್ದೆ ಮಾಡ್ಬಿಡ್ತೀಯ ಅಂತ ಕೇಳಿದಾಗ ಅವನಂತ, ನಮ್ಮ ತಾಯಿ ನೀನ್ ಪಕ್ಕದಲ್ಲಿ ಮಲ್ಕೊಂಡು ನನ್ ಮೂತಿಗೆ ಬಾಕ್ಸಿಂಗ್ ಮಾಡ್ತಾ ಇರ್ತೀಯ, ಯಾರು ರಾತ್ರಿ ಎಲ್ಲ ನಿನ್ ಕೈಲಿ ಓದೇ ತಿನ್ಕೊಂಡು ಮಲ್ಕೊಳ್ಳೋರು, ನೀನ್ ಸೆಲೆಕ್ಟ್ ಆಗಿ ನಿನ್ ರೂಮ್ಗೆ ನೀನ್ ಹೋಗು ಅಂತಂದಾಗ ಅವಳು ಅಂತಾಳೆ, ಹೌದಾ ನಿಜವಾಗ್ಲೂ ನಿದ್ದೆನಲ್ಲ ಹತ್ರ ಎಲ್ಲ ಮಾಡದ್ನ ಅಂದಾಗ ಹೌದೌದು ಅಷ್ಟೇ ಅಲ್ಲ, ನಾಳೆ ನನ್ನ ಅಮ್ಮನ ಮತ್ತೆ ತಂಗಿನ ಪಕ್ಕದಲ್ಲಿರೋ ಐಲ್ಯಾಂಡ್ ಗೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ, ನಾನು ಬೆಳಗ್ಗೆ ಬೇಗನೆ ಹೊರಟೋಗ್ತೀನಿ, ಸೊ ನೀನ್ ಇಲ್ಲಿರೋದು ನೋಡಿದ್ರೆ ಆಮೇಲೆ ಅವ್ನ್ಗೆ ಕಷ್ಟ ಆಗುತ್ತೆ, ನೀನ್ ಇಲ್ಲಿಂದ ಹೊರಟೋಗು ಅಂತಂದಾಗ ಅವಳು ಕೂಡ ಸರಿ ಆಯ್ತು ಹೋಗ್ತೀನಿ, ನೀನ್ ಕೂಡ ನೈಟ್ ಎಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ದೆ, ಏನು ಚಿಂತೆ ಮಾಡ್ದೆ ಚೆನ್ನಾಗಿ ನಿದ್ದೆ ಮಾಡು ಅಂತ ಹೇಳಿ ಝ್ಯಾಂಗ್ ನೋಡದೆ ಇರೋ ತರ ನೈಸ್ ಆಗಿ ಹೀರೋಯಿನ್ ಅಲ್ಲಿಂದ ಹೊರಗಡೆ ಕಳಿಸ್ಬಿಡ್ತಾರೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ಇವತ್ತು ಬರ್ಡೇ, ಸೊ ಅವ್ನ ಎದ್ದು ಚೆನ್ನಾಗೆಲ್ಲ ಫ್ರೆಶ್ ಅಪ್ ಆಗ್ಬಿಟ್ಟು ಹಾಲ್ಗೆ ಬರೋಷ್ಟ್ರಲ್ಲಿ ಅಲ್ಲಿ ಹೀರೋಯಿನ್ ಆಲ್ರೆಡಿ ಒಂದು ಗಿಫ್ಟ್ ನ ಇಟ್ಬಿಟ್ಟು ಹೋಗಿರ್ತಾಳೆ. ಇವನ್ಗೋಸ್ಕರನೇ ಅಂದ್ರೆ ಬರ್ಡೇ ಗಿಫ್ಟ್ ಅಂತ ತಂದ್ಕೊಟ್ಟಿರೋದು. ಏನಂದ್ರೆ ಚಿಕ್ಕ ವಯಸ್ಸಲ್ಲಿ ಹೀರೋಗೆ ಮತ್ತೆ ಝ್ಯಾಂಗ್ ಇಬ್ಬರಿಗೂ ಒಂದೇ ತರ ಒಂದು ಶೂನ ತಗೊಂಬಂದ್ ಕೊಟ್ಟಿರ್ತಾಳಲ್ಲ, ಅದೇ ತರ ಈಗ ಶೂನ ಗಿಫ್ಟ್ ಮಾಡಿರ್ತಾಳೆ. ಹೀರೋಗಂತೂ ತುಂಬಾ ಸಂತೋಷ ಆಗುತ್ತೆ. ಇವಾಗ ಹಂಗೆ ಇನ್ನೊಂದ್ ಕಡೆ ರಿಯೋರ್ ಫ್ಯಾಮಿಲಿನ ತೋರಿಸ್ತಾರೆ. ಆಕ್ಚುಲಿ ಏನ್ ವಿಷಯ ಅಂತಂದ್ರೆ ರಿಯೋರ್ ಅಮ್ಮ ಬಂದು ರಿಯಾಗೋಸ್ಕರ ಒಂದ್ ಮನೇನ ತಗೊಂಡಿರ್ತಾರಲ್ಲ, ಅದು ಬಂದು ರಿಯೋರ್ ಅಪ್ಪಗೆ ಹೇಳೇ ಇರೋದಿಲ್ಲ. ಈ ವಿಷಯ ಗೊತ್ತಾದ್ಮೇಲೆ ಅವರು ಸಕ್ಕದಾಗಿ ಬೈತಾ ಇರ್ತಾರೆ, ಏನ್ ಕೆಲಸ ಮಾಡಕ್ ಹೊರಟಿದ್ಯಾ, ರಿಟೈರ್ಮೆಂಟ್ ಅಮೌಂಟ್ ಎಲ್ಲ ಎತ್ಕೊಂಡಾಗ ಮನೆ ಮೇಲೆ ಹಾಕ್ತೀನಿ ಅಂತ ಹೇಳ್ತಾ ಇದೀಯಾ, ಎಮರ್ಜೆನ್ಸಿ ಅಂತಂದ್ರೆ ನಮ್ಮ ಹತ್ರ ₹1 ಇರೋದಿಲ್ಲ, ಈಗ ನಮ್ಗೆ ಸಡನ್ ಆಗಿ ಮೈ ಹುಷಾರಿಲ್ದೆ ಆಗ್ಬಿಟ್ರೆ ಏನ್ ಮಾಡಕ್ಕಾಗುತ್ತೆ, ಸ್ವಲ್ಪ
ಯೋಚನೆ ಮಾಡಿ ಮಾಡ್ತಾ ಇದೀಯಾ, ಯಾಕೆ ನನ್ನ ಹತ್ರ ಏನು ಹೇಳಿಲ್ಲ ಅಂತ ಕೇಳಿದಾಗ ಅವ್ರ ಅಂತಾರೆ, ಏನ್ರಿ ನನ್ನ ಹತ್ರ ಬೈತಾ ಇದೀರಾ, ನಾನ್ ಮಾಡ್ತಿರೋದೆಲ್ಲ ಒಳ್ಳೇದಕ್ಕೆ ತಾನೆ, ನಮ್ ಮಗಳಿಗೊಂದು ಮನೆ ತಾನೆ ತಗೊಳ್ತಾ ಇದೀನಿ, ಅದ್ರಲ್ಲಿ ಏನಿದೆ ದೊಡ್ಡ ವಿಷಯ ಅಂತಂದಾಗ, ದೊಡ್ಡ ವಿಷಯ ಅದ್ರಲ್ಲ ನಾನು ಹೇಳ್ತಾ ಇರೋದು. ಈಗ ಸಡನ್ ಆಗಿ ನಮ್ಗೆ ಏನಾದ್ರು ಆಯ್ತಂದ್ರೆ ಎಲ್ಲಿಂದ ಬರುತ್ತೆ ದುಡ್ಡು ಅಂತ ಕೇಳಿದಾಗ, ಏನ್ರಿ ಆಗತ್ತೆ, ನಾವ್ ಇಯರ್ಲಿ ನಾವು ಬಾಡಿ ಚೆಕ್ಅಪ್ ಗೆ ಅಂತ ಹೋಗ್ತಾ ಇದೀವಲ್ಲ, ನಮ್ಗೆ ಹತ್ರ ಏನು ಆಗ್ಲಿಲ್ಲ ಅಂತ ಇವ್ರು ಏನ್ ಹೇಳಕ್ ಬರ್ತಿದಾರೆ ಅಂತ ಅವ್ರು ಅರ್ಥನೇ ಮಾಡ್ಕೊಂತ ಇಲ್ಲ. ರೀ ಅವ್ರಪ್ಪ ಹೇಳ್ತಾರೆ, ಸರಿ ಈಗ ಸದ್ಯಕ್ಕೆ ನಮ್ಮ ಮೈಗೆ ಏನು ಇಲ್ಲ, ಆದ್ರೆ ನಾಳೆ ನನ್ಗೆ ಆಕ್ಸಿಡೆಂಟ್ ಆಗೋಯ್ತು ಅಂದ್ರೆ ಅಮೌಂಟ್ ಏನ್ ಮಾಡ್ತೀಯ ಅಂತಂದಾಗ ರೀ ಅವ್ರ ಅಮ್ಮಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಬಾಯ್ ಮುಚ್ತೀರಾ, ಯಾವಾಗ ನೋಡಿದ್ರು ಅಪಶಕನೇ ಮಾತಾಡೋದಾ, ಬೇರೇನು ಒಳ್ಳೇದ್ ಬರೋದಿಲ್ವಾ ನಿಮ್ಗೆ, ನನ್ ಮಗಳಿಗೊಂದು ಒಳ್ಳೆ ಕೆಲಸ ಮಾಡೋಣ ಅಂತ ಅನ್ಕೊಂಡ್ರೆ ಅದು ಕೂಡ ನೀವ್ ಅಡ್ಡಿ ಬರ್ತೀರಾ ಅನ್ನೋ ತರ ಕೇಳಿದಾಗ ರಿಯಾ ಹೇಳ್ತಾರೆ, ಅಮ್ಮ ನೀವ್ ನನ್ಗೆ ಒಳ್ಳೇದ್ ಮಾಡ್ತೀನಿ ಅಂತ ಹೇಳಿ ತುಂಬಾ ದೊಡ್ಡ ಸ್ಟ್ರೆಸ್ ನ ಎತ್ತಿ ನನ್ ತಲೆ ಮೇಲೆ ಆಗ್ತಾ ಇದೀರಮ್ಮ, ಮಂತ್ಲಿ ನಾನ್ ಆಮೇಲೆ ಅದಕ್ಕೆ ದುಡ್ಡು ಕಟ್ಬೇಕು, ನಾನು ಎಲ್ಲಿಂದ ಸಂಪಾದನೆ ಮಾಡ್ತೀನಿ ಅಷ್ಟೊಂದು ದುಡ್ಡು ಅನ್ನೋ ತರ ಕೇಳಿದಾಗ ರಿಯೋರಮ್ಮ ಇವ್ರು ಏನೇ ಎಷ್ಟೇ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಕೂಡ ರಿಯೋರಮ್ಮ ಕನ್ವಿನ್ಸ್ ಆಗೋ ತರ ಎಲ್ಲ ಮನೆ ತಗೊಳ್ಳೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿರ್ತಾರೆ. ರಿಯಾಗೆ ತುಂಬಾ ಟೆನ್ಷನ್ ಆಗುತ್ತೆ, ಇಲ್ಲ ನೀವ್ ಕೊಡ್ತಾ ಇರೋದೇ ನಂಗೆ ತುಂಬಾ ಟೆನ್ಷನ್ ಅಂತ ಹೇಳಕ್ಕೆ ಬರ್ತಾಳೆ, ಬಟ್ ಹೇಳಕ್ ಆಗ್ತಾ ಇಲ್ಲ, ಹೆಂಗ ಮಾತ್ರ ಜೋರಾಗಿ ಮಾತಾಡೋದು ಅಂತ ಪಾಪ ಸೈಲೆಂಟ್ ಆಗ್ಬಿಡ್ತಾಳೆ. ಈಗ ಇನ್ನೊಂದ್ ಕಡೆ ಝ್ಯಾಂಗ್ ಅವರ ಬೇಕರಿನ ತೋರಿಸ್ತಾರೆ, ಅಲ್ಲಿಗೆ ಹೀರೋ ಅವ್ರ ತಂಗಿ ಬಂದಿರ್ತಾಳೆ, ಝ್ಯಾಂಗ್ ಬರ್ಡೇಗೆ ಕೇಕ್ ತಗೋಬೇಕು ಅಂತ ಬಂದಿರೋದು. ಅವಳನ್ನ ನೋಡಿದ ತಕ್ಷಣ ಝ್ಯಾಂಗ್ ಕೇಳ್ತಾನೆ, ಅದೇನು ನೀನೇ ಬಂದಿದ್ಯಾ, ನೀನು ಹೀರೋ ಅವ್ರ ತಂಗಿ ಅಲ್ವಾ, ಏನಕ್ಕೆ ಇಷ್ಟು ದೂರ ಬಂದಿದ್ಯಾ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಏನಿಲ್ಲ ಬರ್ಡೇ ಪಾರ್ಟಿಗೆ ಅಮ್ಮ ಕೇಕ್ ತಗೊಂಡ್ ಬರಕ್ ಕೇಳಿದ್ರು ಅದಕ್ಕೆ ಬಂದೆ ಅಂತ ಹೇಳಿದಾಗ, ನಾನ್ ಕೂಡ ಈವ್ನಿಂಗ್ ಪಾರ್ಟಿಗೆ ಬರ್ತೀನಲ್ಲ, ನಾನೇ ಕೇಕ್ ತರೋಣ ಅಂತ ಅನ್ಕೊಂಡೆ, ನೀನ್ ಏನಕ್ಕೆ ಇಷ್ಟು ದೂರ ಬರಕ್ ಹೋದೆ ಅಂತ ಹೇಳಿದಾಗ, ಏನಿಲ್ಲ ಅಮ್ಮನೇ ಹೇಳಿದ್ರು, ನನ್ನೇ ಹೋಗಿ ತಗೊಂಡ್ ಬರಕ್ ಕೇಳಿದ್ರು ಅಂತ ಇವಳು ಮತ್ತೆ ರಿಪೀಟೆಡ್ ಆಗಿ ಹೇಳ್ತಾ ಇರೋದ್ರಿಂದಾನೆ ಝ್ಯಾಂಗ್ ಅರ್ಥ ಆಗೋಯ್ತು ಹೀರೋ ಅವ್ರ ಅಮ್ಮಗೆ ಝ್ಯಾಂಗ್ ಬಂದು ಪಾರ್ಟಿಗೆ ಅಂದ್ರೆ ಬರ್ಡೇ ಪಾರ್ಟಿಗೆ ಹೋಗೋದು ಇಷ್ಟ ಇಲ್ಲ ಅಂತ. ಸರಿ ಆಯ್ತು ಅಂತ ಅವ್ನು ಕೂಡ ಕೇಕ್ ಎತ್ತಿ ಕೊಡ್ತಾನೆ. ಅವಳ ಕೇಕ್ ತಗೊಂಡವಳು ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ರೆ ಕೂಡ ಝ್ಯಾಂಗ್ ಸುಮ್ನೆ ಇರ್ತಾ ಇದ್ನೇನೋ, ಆದ್ರೆ ದುಡ್ಡೆತ್ತಿ ಕೊಡ್ತಾಳೆ. ಝ್ಯಾಂಗ್ ಹೇಳ್ತಾನೆ, ದುಡ್ಡೇನ ಕೊಡ್ತಾ ಇದೀಯಾ, ಈ ಕೇಕ್ ನಾನು ಝ್ಯಾಂಗ್ಗೋಸ್ಕರನೇ ಮಾಡಿದ್ದು, ನನಗೆ ದುಡ್ಡಲ್ಲೇ ಏನು ಬೇಡ ತಗೊಂಡೋಗು ಅಂತಂದ್ರೆ, ಆದ್ರೆ ಅವಳು ತುಂಬಾನೇ ಕೊಬ್ಬಿಂದ, ಏನಿಲ್ಲ ನಮ್ಗೆ ಫ್ರೀಯಾಗಿ ಏನು ಬೇಕಾಗಿಲ್ಲ, ಅಮ್ಮ ನಿಮ್ಗೆ ದುಡ್ಡೇ ಕೊಟ್ಬಿಟ್ಟು ಬರಕ್ ಹೇಳಿದ್ರು ಅಂತ ಹೇಳಿ ಅವಳ ಅವಳ ದುಡ್ಡನ್ನ ಇಟ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಆ ಕೇಕ್ಗಾಗಿರೋ ಅಮೌಂಟ್ ಕೊಟ್ಟಿದ್ರೆ ಕೂಡ ಪಾಪ ಸುಮ್ನೆ ಆಗಿರೋನೇನೋ, ಆದ್ರೆ ಎಕ್ಸ್ಟ್ರಾ ಅಮೌಂಟ್ ನ ಬೇರೆ ಕೊಟ್ಬಿಟ್ಟು ಹೋಗಿರ್ತಾರ. ಇದ್ರಿಂದಾನೆ ಝ್ಯಾಂಗ್ ತುಂಬಾ ಬೇಜಾರಾದ್ರೂ ಒಂದ್ ಕಡೆ ತುಂಬಾನೇ ಕೋಪ ಬರುತ್ತೆ ಇವ್ರ ಮೇಲೆ. ಇವಾಗ ಹಂಗೆ ಬರ್ಡೇ ಪಾರ್ಟಿ ನಡೆಯೋ ಜಾಗನ ತೋರಿಸ್ತಾರೆ. ಅಲ್ಲಿ ಜಿಯಾ ಅವರಪ್ಪ, ಹೀರೋ ಅವ್ರ ಫ್ಯಾಮಿಲಿ ಎಲ್ಲ ಕುತ್ಕೊಂಡಿರ್ತಾರೆ. ಆದ್ರೆ ಯಾರ ಮುಖದಲ್ಲೂ ನಗು ಇಲ್ಲ, ಎಲ್ಲರೂ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಕುತ್ಕೊಂಡಂಗಿರುತ್ತೆ. ಯಾಕಂದ್ರೆ ಇವ್ರ ಫ್ಯಾಮಿಲಿಯಲ್ಲಿ ಯಾರಿಗೆ ಏನೇ ಒಂದು ಫಂಕ್ಷನ್ ಆದ್ರೂ ಮೀನ್ಸ್ ಯಾವ್ದಾರ್ಗೊಂದು ಬರ್ಡೇ ಆದ್ರೂ ಏನೇ ಸೆಲೆಬ್ರೇಟ್ ಮಾಡ್ಬೇಕಂದ್ರು ಜಿಯಾ ಅವ್ರ ಮನೆಯಲ್ಲೇ ಕುತ್ಕೊಂಡು ಅವ್ರ ಡೈನಿಂಗ್ ಟೇಬಲ್ ಮೇಲೆ ಊಟ ಎಲ್ಲ ಎತ್ಕೊಂಡು ಎಲ್ಲರೂ ಸಂತೋಷವಾಗಿ ಮಾತಾಡ್ಕೊಂಡು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಆದ್ರೆ ಇತರ ಒಂದು ದೊಡ್ಡ ಹೋಟ್ಲಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿರುತ್ತೆ, ಏನ್ ಮಾತಾಡೋದು ಏನಂತ ಗೊತ್ತಿಲ್ಲ, ಸೈಲೆಂಟ್ ಆಗಿ ಕೂತಿರ್ತಾರೆ. ಆಗ ಹೀರೋ ಅವರಪ್ಪ ಹೇಳ್ತಾರೆ, ಏನಕ್ಕೆ ಇವಾಗ ಇಷ್ಟೊಂದು ಅಮೌಂಟ್ ಎಲ್ಲ ವೇಸ್ಟ್ ಮಾಡೋದು, ನಾವು ಸೈಲೆಂಟ್ ಆಗಿ ಅವ್ರ ಮನೇಲೆ ಕುತ್ಕೊಂಡು ಅವ್ರು ಮಾಡಿರೋ ಅಡ್ಗೆ ತಿನ್ಕೊಂಡು ಅಲ್ಲೇ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರೆ ಇದಕ್ಕಿಂತ ಡಬಲ್ ಖುಷಿಯಾಗಿದ್ದಿರೋದು ಅಂತ ಮೀನ್ಸ್ ಇವ್ರು ಯಾವಾಗೂ ಹೇಳ್ತಾರಲ್ಲ ಆತರ ಒಂದು ಸ್ಟೋಲ್ ನಲ್ಲಿ ಹೇಳಿದ ತಕ್ಷಣ ಹೀರೋ ಅವರಮ್ಮಗೆ ಟೆನ್ಷನ್ ಆಗ್ಬಿಡುತ್ತೆ. ಆದ್ರೆ ಸಿಚುವೇಶನ್ ಸ್ವಲ್ಪ ಹ್ಯಾಂಡಲ್ ಮಾಡ್ಬೇಕಲ್ವಾ. ಸೊ ಜಿ ಅವರಪ್ಪ ಹೇಳ್ತಾರೆ, ಚಾಚಾ ಇವ್ನು ಹೇಳೋದಕ್ಕೆ ಅರ್ಥ ಅದಲ್ಲ, ನಾನ್ ಮಾಡೋ ಅಡ್ಗೆ ಅಂದ್ರೆ ಮಕ್ಕಳಿಗೆ ತುಂಬಾನೇ ಇಷ್ಟ, ಅದ್ರಿಂದಾನೇ ಅವನ ಹತ್ರ ಹೇಳ್ತಿದ್ದಾನೆ, ಬಾಯ್ ಮುಚ್ಕೊಂಡು ಸುಮ್ನೆ ಕೂತ್ಕೊಳ್ಳೋ ಅಂತ ಹೇಳಿ ಪಕ್ಕದವ್ರಿಗೆ ಸಿಗ್ನಲ್ ಕೊಟ್ಬಿಟ್ಟು ಸುಮ್ನೆ ಆಗ್ತಾರೆ. ಆದ್ರೆ ಹೀರೋ ಅವರಮ್ಮ ಹೇಳ್ತಾರೆ, ನನ್ ಮಗನ್ಗೋಸ್ಕರ ನಾನು ಇದನ್ನ ಮಾಡೋದ್ರಲ್ಲಿ ದುಡ್ಡು ವೇಸ್ಟ್ ಅಂತ ನೀವೇನ ಕೇಳ್ತಾ ಇದ್ದೀರಾ, ನನಗದೆಲ್ಲ ಏನು ದುಡ್ಡು ವೇಸ್ಟ್ ಅಂತ ಅನ್ನಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಅದೇ ಟೈಮ್ ಅಲ್ಲಿ ಜಿಯಾ ಹೇಳ್ತಾಳೆ, ಝ್ಯಾಂಗು ಬರೋದಿಲ್ವಂತೆ, ಅವ್ನಿಗೇನೋ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆಯಂತೆ, ನಿಮ್ನ ಜಾಯಿನ್ ಮಾಡಕ್ ಆಗಲ್ಲ ಅಂತ ಮೆಸೇಜ್ ಹಾಕಿದ್ದೇನೆ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಸ್ವಲ್ಪ ಮೂಡ್ ಔಟ್ ಆದಂಗೆ ಇರುತ್ತೆ, ಯಾಕೆ ಅವ್ನ್ ಬರ್ತಾ ಇಲ್ಲ ಅಂತ. ಆಗ ಹೀರೋ ಕೇಳ್ತಾನೆ, ಇಲ್ವಲ್ಲ ಝ್ಯಾಂಗ್ ನನ್ನ ಹತ್ರ ಹೇಳ್ದ ಕೇಕ್ ತಗೊಂಡು ಈ ಟೈಮ್ಗೆ ಬಂದ್ಬಿಡ್ತೀನಿ ಅಂತ, ಯಾಕೆ ಇನ್ನೂ ಬಂದಿಲ್ಲ ಅಂತ ಹೇಳಿದಾಗ ಹೀರೋ ಅವ್ರ ತಂಗಿ ಹೇಳ್ತಾಳೆ, ಇಲ್ಲ ನಾನೇ ಕೇಕ್ ಶಾಪ್ಗೆ ಹೋಗ್ಬಿಟ್ಟು ಅವ್ರ ಹತ್ರ ಕೇಕ್ ತಗೊಂಡ್ ಬಂದ್ಬಿಟ್ಟೆ, ನೀನೇನು ಬೇಜಾರ್ ಮಾಡ್ಕೊಂಬೇಡ, ನನ್ ಕೇಕಿಗೆ ಅಮೌಂಟ್ ಕೂಡ ಕೊಟ್ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದ ತಕ್ಷಣ ನಮ್ ಹೀರೋಗ್ ಅರ್ಥ ಆಗೋಯ್ತು ಇಲ್ಲಿ ಏನ್ ನಡೀತಾ ಇದೆ ಅಂತ. ಹೀರೋ ಅವ್ರ ಅಮ್ಮ ಕಡೆ ಹಂಗೆ ಸ್ವಲ್ಪ ಗುರಾಯಿಸ್ಕೊಂಡು ನೋಡಿದ ತಕ್ಷಣ ಅವ್ರು ಹೇಳ್ತಾರೆ, ನಾನೇ ಕಣೋ ಹೇಳಿದ್ದು, ಏನಿದ್ರು ಅವ್ನ್ ಮಾಡ್ತಾ ಇರೋದು ಬಿಸ್ನೆಸ್ ಅಲ್ವಾ, ಈಗ ಈ ತರ ಕೇಕ್ ತಗೊಂಬಂದ ಅಂತ ಹೇಳಿ ಅವ್ನ್ ಬಿಸ್ನೆಸ್ಗೆ ಅದು ಏಟ್ ಆಗೋದು ಬೇಡವಲ್ಲ, ಅದಕ್ಕೋಸ್ಕರನೇ ಆತರ ಹೇಳಿದೆ ಅಂತ ಸ್ವಲ್ಪ ನಗು ಮುಖದಲ್ಲೇ ಹೇಳ್ತಾರೆ. ಇದ್ರು ಅವ್ರು ಯಾವ ಇಂಟೆನ್ಷನ್ ಅಲ್ಲಿ ಕೆಲಸ ಮಾಡಿದಾರೆ ಅಂತ ಅಲ್ಲಿರೋರ್ಗೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗ್ತಿದೆ, ಇದ್ರೂ ಏನು ಮಾತಾಡ್ಕೊಳಕ್ ಆಗಲ್ವಲ್ಲ, ಸುಮ್ನೆ ಆಗ್ಬಿಡ್ತಾರೆ. ನಮ್ ಹೀರೋಗಂತೂ ಸಖತ್ ಟೆನ್ಷನ್ ಆಗುತ್ತೆ. ಅದಾದ್ಮೇಲೆ ಹೀರೋ ಅವ್ರ ಮನೆ ಎದ್ ನಿಂತ್ಕೊಂಡು ದೊಡ್ಡದಾಗಿ ಭಾಷಣ ಬಿಗ್ಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರಲ್ಲಿ 4 ಮಾತು ಒಳ್ಳೇದಾಗಿ ಹೇಳಿದ್ರೆ ಒಂದ್ 10 ಮಾತು ಹೀರೋ ಅವ್ರಪ್ಪ ಬಗ್ಗೆ ಸ್ವಲ್ಪ ಚೀಪ್ ಆಗಿ ಮಾತಾಡ್ತಾ ಇರ್ತಾರೆ. ನಿಮ್ಗೆ ಜವಾಬ್ದಾರಿ ಇಲ್ಲ, ಮಕ್ಕಳನ್ನ ನೋಡ್ಕೊಳಕ್ ಬರೋದಂದ್ರೆ ನನ್ ಮಗನ ನೋಡ್ಕೊಳಕ್ ಬಂದಿಲ್ಲ ಅನ್ನೋ ತರನೇ ಮಾತಾಡ್ತಾ ಇರ್ತಾರೆ. ಎಲ್ಲರಿಗೂ ಸಖತ್ ಬೇಜಾರಾಗತ್ತೆ, ಅಯ್ಯೋ ಎಮ್ಮ ಸ್ಪೀಚ್ ಸ್ಟಾರ್ಟ್ ಮಾಡಿದ್ಲಾ ಅನ್ನೋ ತರ. ಇವ್ರಿಗೆ ಎದ್ ನಿಂತ್ಕೊಂಡು ಮಾತಾಡ್ತಾ ಇರೋದ್ರಿಂದ ಜಿ ಅವರಪ್ಪ ಕೂಡ ಆಲ್ಮೋಸ್ಟ್ ಎದ್ ನಿಂತ್ಕೋಬೇಕು ಅಂತ ನೋಡ್ತಾರೆ. ಆದ್ರೆ ಹೀರೋ ಅವರಪ್ಪ ಬಂದು ಸಾಕು ಅವ್ಳಿಗೆ ಇಷ್ಟು ರೆಸ್ಪೆಕ್ಟ್ ಕೊಡ್ತಾ ಇರೋದು ಜಾಸ್ತಿ, ಕೂತ್ಕೊಳ್ಳೋ ಸುಮ್ನೆ ಅಂದಾಗ ಸರಿ ತುಂಬಾ ಓವರ್ ಆಗಿ ಇದೆ ಅಂತ ಹೇಳಿ ಹೀರೋ ಅವರಪ್ಪ ಕೂಡ ಜಿ ಅವರಪ್ಪ ಕೂಡ ಕೂತ್ಕೊಂಡ್ಬಿಡ್ತಾರೆ. ಆಮೇಲೆ ಅವರಮ್ಮ ಕೂಡ ಸ್ವಲ್ಪ ಸ್ಪೀಚ್ ಎಲ್ಲ ಕೊಟ್ಟಿದ್ದಾದ್ಮೇಲೆ ಜಿ ಅವರಪ್ಪ ಹತ್ರ ಹೇಳ್ತಾರೆ, ಇಲ್ಲಿ ನೋಡಿ ನಮ್ಮ ಮನೆಯವ್ರಿಗೆ ಜವಾಬ್ದಾರಿ ಇಲ್ಲ, ಅಂದ್ರೆ ಹೀರೋ ಅವರಪ್ಪಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲ, ಅವ್ರಿಗೆ ಹೆಂಗ್ ಮಕ್ಕಳನ್ನ ನೋಡ್ಕೋಬೇಕು ಅಂತ ಗೊತ್ತಿಲ್ಲ, ಯಾವಾಗ ನೋಡಿದ್ರು ಕೆಲಸ ಅಂತ ಇದ್ಬಿಟ್ರು. ಆದ್ರೆ ನೀವೊಬ್ರೆ ನನ್ ಮಗನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಅದಕ್ಕೆ ನಾನು ನಿಮ್ಗೆ ದುಡ್ಡು ಕೊಟ್ಬಿಟ್ಟು ಥ್ಯಾಂಕ್ ಯು ಹೇಳಿದ್ರೆ ಕೂಡ ಅದು ಸಾಲೋದಿಲ್ಲ, ನೀವು ನನ್ ಮಗನ ನೋಡ್ಕೊಳ್ಳೋದಕ್ಕೆ ಅಷ್ಟೆಲ್ಲ ಕಷ್ಟ ಪಟ್ಟಿದ್ದೀರಾ ಅನ್ನೋ ತರ ಹೀರೋಯಿನ್ ಅವ್ರ ಅಪ್ಪಗೆ ಥ್ಯಾಂಕ್ಸ್ ಹೇಳ್ತಾ ಇದ್ರೆ ಹೀರೋಯಿನರಪ್ಪ ಹೇಳ್ತಾರೆ, ಚಾಚಾ ನನ್ಗೆ ಕಷ್ಟ ಎಲ್ಲ ಏನು ಇಲ್ಲ, ಏನಿದ್ರು ಲಿಂಗ್ ನನ್ ಮಗನೇ ಅಲ್ವಾ ಅನ್ನೋ ತರ ಅಂದಾಗ ಅವ್ನ್ ನಿಮ್ ಮಗ ತರಾನೇ, ಅದಕ್ಕೆ ನಾನು ಇಷ್ಟು ಥ್ಯಾಂಕ್ಸ್ ಹೇಳ್ತಾ ಇರೋದು ಅಂತ ಹೇಳ್ತಾರೆ. ಆಕ್ಚುಲಿ ಅವರು ಸ್ವಲ್ಪ ವ್ಯಂಗ್ಯವಾಗೇ ಹೇಳೋದು, ನಿಮ್ ಮಗ ಅಲ್ಲ ಅದು ನನ್ ಮಗ ಅನ್ನೋ ತರಾನೇ. ಇವ್ರಿಗೆಲ್ಲ ಅರ್ಥ ಆದ್ರೂ ರಿಟರ್ನ್ ಮಾತಾಡಕ್ ಆಗಲ್ವಲ್ಲ. ಹೀರೋಗಂತೂ ಇನ್ನಷ್ಟು ಪಿತ್ತ ನತ್ತಿಗೇರ್ತಾ ಇರುತ್ತೆ, ಏನಾದ್ರೂ ಕಂಟ್ರೋಲ್ ಮಾಡ್ಕೊಂಡು ಸೈಲೆಂಟ್ ಆಗಿ ಕೂತ್ಕೊಳ್ತಾನೆ. ಅದಾದ್ಮೇಲೆ
ಹೀರೋರ ಅಮ್ಮ ಬಂದು ಹೀರೋರ ಅಪ್ಪ ಕಡೆ ತಿರುಗ್ಬಿಟ್ಟು ಒಂದು ಸ್ಪೀಚ್ ಕೊಡ್ಬೇಕು ಅಂತ ನೋಡಿದಾಗ ಬೇಡ ಬೇಡ ಸಾಕು ನನ್ ಬಗ್ಗೆ ನೀನ್ ಏನು ಹೇಳ್ಬೇಕಾಗಿಲ್ಲ, ಭಾಷಣ ಏನು ಬಿಗಿ ಬೇಡ, ನೀನ್ ಹೇಳ್ಬಿಟ್ಟಲ್ಲ ನನ್ಗೆ ಜವಾಬ್ದಾರಿ ಇಲ್ಲ ಅಂತ, ಇದಕ್ ಮೇಲೆ ನೀನ್ ಏನು ಹೇಳ್ಬೇಕಾಗಿಲ್ಲ, ಕುತ್ಕೋ ಅಂತ ಅಂದಾಗ ಅವ್ರು ಅಂತಾರೆ ಹೌದು ನಾನ್ ಹೇಳಿದ್ ನಿಜಾನೇ ತಾನೆ, ನಿಮ್ಗೆ ಜವಾಬ್ದಾರಿ ಇಲ್ಲ, ನಾನ್ ಒಳ್ಳೆ ತಾಯಿ ಎಲ್ಲ, ನನ್ಗೆ ಮಗನ ನೋಡ್ಕೊಳಕ್ ಬಂದಿಲ್ಲ, ಇಬ್ರಿಗಿಬ್ರು ಒಳ್ಳೆ ಜೋಡಿಯಾಗೆ ಇದೀವಿ, ಆದ್ರೆ ಇನ್ಮೇಲೆ ನಾವ್ ಮಗನ್ ಬಗ್ಗೆ ನಾವ್ ಚೆನ್ನಾಗಿ ಯೋಚನೆ ಮಾಡ್ಬೇಕು ಅಂತ ಹೇಳಿದಾಗ ಸರಿ ಆಯ್ತು ಕೂತ್ಕೋ ಅಂತ ಹೀರೋರಪ್ಪ ಕೂಡ ಸ್ವಲ್ಪ ಮುಖ ಗಂಟಾಕೊಂಡೆ ಮಾತಾಡ್ತಾರೆ. ಆದ್ರೆ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ರೆ ಹೀರೋಗೆ ಟೆನ್ಷನ್ ಆಗೋದು, ಮೂಡೆಲ್ಲ ಸ್ಪಾಯ್ಲ್ ಆಯ್ತಲ್ಲ ಅನ್ನೋ ತರ ಪಾಪ ತುಂಬಾ ಸೈಲೆಂಟ್ ಆಗಿ ಕೂತಿರ್ತಾನೆ. ಇವಾಗ ಹಂಗೆ ಹ್ಯಾಂಡ್ ವಾಶ್ ಮಾಡೋ ಜಾಗದಲ್ಲಿ ಜಿಯಾ ಮತ್ತೆ ಹೀರೋರ್ ತಂಗಿ ಇಬ್ರು ಹ್ಯಾಂಡ್ ವಾಶ್ ಮಾಡ್ತಾ ಇರ್ಬೇಕಾದ್ರೆ ಅವ್ಳು ಕೇಳ್ತಾಳೆ ಹೌದು ನೀನು ಮತ್ತೆ ನಮ್ಮ ಅಣ್ಣ ಏನಾದ್ರು ಡೇಟಿಂಗ್ ಮಾಡ್ತಾ ಇದ್ದೀರಾ ಏನು ಅಂತ ಕೇಳಿದಾಗ ಜಿಯಾ ಹೇಳ್ತಾಳೆ ಹೌದು ಯಾಕೆ ನಿನ್ಗೆ ಗೊತ್ತಿಲ್ವಾ ಅಂತಂದಾಗ ಇವಳು ಅಂತಾಳೆ ಅದಕ್ಕೆ ನಾನ್ ಒಪ್ಕೊಳ್ಳೋದಿಲ್ಲಪ್ಪ, ನಮ್ಮ ಅಮ್ಮ ಕೂಡ ಒಪ್ಕೊಳ್ಳೋದಿಲ್ಲ ಅಂದಾಗ ಜಿಯಾ ಹೇಳ್ತಾಳೆ ಯಾಕೆ ಒಪ್ಕೊಳ್ಳೋದಿಲ್ಲ ಅಂತ ಕೇಳಿದಾಗ ಇವಳು ಹೇಳ್ತಾಳೆ ಯಾಕಂದ್ರೆ ನನಗೆ ನೀನಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ, ನಿನ್ನ ನನ್ನ ಅತ್ತಿಗೆಯಾಗಿ ನಾನು ಒಪ್ಕೊಳ್ಳೋದಿಲ್ಲ ಅಂತಂದಾಗ ಜಿಯಾ ಕೂಡ ಅವಳ ಸ್ಟೈಲ್ ಅಲ್ಲಿ ಆನ್ಸರ್ ಮಾಡ್ತಾಳೆ ನಾನ್ ಮಾತ್ರ ಏನಕ್ಕೆ ನಿನ್ನ ನಾದ್ನಿಯಾಗಿ ಒಪ್ಕೋಬೇಕು, ನನ್ಗೂ ನೀನಂದ್ರೆ ಸ್ವಲ್ಪನೂ ಇಷ್ಟನೇ ಇಲ್ಲ ಅನ್ನೋ ಸ್ವಲ್ಪ ಮುಖ ಕೊಡಿ ಹತ್ರನೇ ಹೇಳ್ತಾಳೆ. ಆಗ ಹೀರೋ ಅವ್ರ ತಂಗಿ ಹೇಳ್ತಾಳೆ ನಮ್ಮ ಅಣ್ಣ ನಿನ್ನ ಮದುವೆ ಮಾಡ್ಕೊಂತಾನೆ ಅಂತ ನೀನ್ ಕನ್ಸಲ್ಲೇ ಇರ್ಬೇಕು, ಅದಂತೂ ಈ ಜನ್ಮದಲ್ಲಿ ನಡೆಯೋದಿಲ್ಲ ಅಂತ ಸ್ವಲ್ಪ ಶಾಪ ಹಾಕೋ ತರನೇ ಮಾತಾಡ್ಬಿಟ್ಟು ಅಲ್ಲಿಂದ ಹೋಗ್ತಾಳ. ಜಿಯಾಗಂತೂ ತುಂಬಾನೇ ಬೇಜಾರಾಗ್ಬಿಡತ್ತೆ, ಅವಳಿಗೆ ಹಿಂಗ್ ರಿಪ್ಲೈ ಮಾಡೋದು ಅಂತ ಗೊತ್ತಿಲ್ಲ, ಸ್ವಲ್ಪ ಕಷ್ಟವಾಗಿದ್ರೆ ಕೂಡ ಸೈಲೆಂಟ್ ಆಗ್ತಾಳೆ. ಈಗ ಪಾರ್ಟಿ ಎಲ್ಲ ಮುಗ್ದಿದ್ದಾಯ್ತು, ಅವ್ರ ಅಮ್ಮನ ಮತ್ತೆ ಅವ್ರ ತಂಗಿ ನಂಗೆ ಟ್ಯಾಕ್ಸಿ ಹಚ್ಚಿ ಅವ್ರ ಯಾವ್ದೋ ಹೋಟೆಲ್ ಅಲ್ಲಿ ಸ್ಟೇ ಮಾಡಿರ್ತಲ್ಲ ಅಲ್ಲಿ ಕಳ್ಸೋಣ ಅಂತ ಹೇಳಿ ಅವ್ರನ್ನ ಗಾಡಿಯಲ್ಲಿ ಕಳಿಸ್ತಾ ಇರ್ಬೇಕಾದ್ರೆ ಹೀರೋಯಿನ್ ಅವ್ರ ಅಪ್ಪ ಬಂದು ಹೀರೋಯಿನ್ ನ ಕೇಳ್ತಾರೆ ಹೌದು ಜಿಯಾ ನೀನ್ ಅವತ್ತು ಹೇಳಿದೆ ಅಲ್ವಾ ಹೀರೋ ಅವ್ರ ಅಮ್ಮ ಹತ್ರ ಫೋನ್ ಅಲ್ಲಿ ಮಾತಾಡದೆ ಅವ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಅಂತ, ಆದ್ರೆ ಇಲ್ಲಿ ಏನ್ ನಡೀತಾ ಇದೆ ಅನ್ನೋ ತರ ಕೇಳಿದಾಗ ಇವಳಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಅವ್ರು ಯಾವ ಅರ್ಥದಲ್ಲಿ ಕೇಳ್ತಿದಾರೆ ಅಂತ. ಇದ್ರು ಜಿಯಾ ಮ್ಯಾನೇಜ್ ಮಾಡ್ಬೇಕಲ್ಲ, ಇದಕ್ಕೂ ಮುಂಚೆ ಹೀರೋ ಅವ್ರ ತಂಗಿ ಬೇರೆ ಒಂದ್ ಸ್ವಲ್ಪ ಹಾಶ್ ಆಗಿ ಮಾತಾಡ್ಬಿಟ್ಟು ಹೋದ್ಲಲ್ವಾ, ಸೊ ಹೀರೋಯಿನ್ ಹೆಂಗೋ ಮೇಂಟೈನ್ ಮಾಡ್ತಾಳೆ. ನೋಡಿದ್ರಲ್ಲಪ್ಪ ನೀವೇ ಅವ್ರ ಯಾವ ತರ ಮಾತಾಡ್ತಾರೆ ಅಂತ, ಫಸ್ಟ್ ತರ ಇಲ್ವಲ್ಲ ತುಂಬಾ ಸ್ವೀಟ್ ಆಗಿ ತುಂಬಾ ಚೆನ್ನಾಗಿ ಮಾತಾಡ್ತಾರಲ್ವಾ ಅಂತ ಇವಳು ಎಷ್ಟೇ ಮ್ಯಾನೇಜ್ ಮಾಡಿದ್ರೆ ಕೂಡ ಜಿಯೋರಪ್ಪಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ. ಜಿಯಾ ನಾನು ಏನ್ ಕೇಳ್ತಾ ಇದೀನಿ ನೀನೇನ್ ಆನ್ಸರ್ ಮಾಡ್ತಾ ಇದೀಯಾ, ಫಸ್ಟ್ ನನ್ಗೆ ಆನ್ಸರ್ ಮಾಡು ಅಂತ ಅದ್ರ ಬಗ್ಗೆನೇ ಕೇಳ್ತಾ ಇದ್ರೆ ಇವಳಿಗೆ ಟೆನ್ಷನ್ ಆಗುತ್ತೆ. ಅಪ್ಪ ಇವಾಗ ಕತೆನ ಬಿಡ್ತೀರಾ, ನೀವೇ ನನ್ಗೆ ಟ್ಯಾಕ್ಸ್ ಹಚ್ಬೇಕಾಗಿಲ್ಲ, ನಾನೇ ಹೋಗ್ತೀನಿ ಟಾಟಾ ಬಾಬಾಯ್ ಅಂತ ಹೇಳ್ಬಿಟ್ಟು ಅವ್ರಪ್ಪ ಇಂದ ತಪ್ಪಿಸ್ಕೊಂಡು ಹೆಂಗೋ ಅಲ್ಲಿಂದ ಓಡೋಟೋಗ್ತಾಳೆ. ಈಗ ಹೀರೋಗೆ ಸಕ್ಕ ಟೆನ್ಷನ್ ಆಗಿರತ್ತಲ್ವಾ, ಅಯ್ಯೋ ಏನಿದು ಈ ತರ ಆಗಿದೆ, ನಮ್ಮಮ್ಮ ಏನಕ್ಕೆ ಈ ತರ ಮಾಡ್ತಾರೆ ಅಂತ ಬೈಕೊಂಡು ಅವ್ರ ಮನೆ ಕಡೆ ಬರ್ತಾನೆ. ಫ್ಲಾಟ್ ಒಳಗಡೆ ಬಂದಿದ ತಕ್ಷಣ ಇವರಿಬ್ರು ಒಳಗಡೆ ಸರ್ಪ್ರೈಸ್ ಆಗಿ ಅವನಿಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತಾರೆ, ಕೈಯಲ್ಲಿ ಕೇಕ್ ಎಲ್ಲ ಇಟ್ಕೊಂಡು. ಹೀರೋಗಂತೂ ತುಂಬಾ ಸಂತೋಷ ಆಗುತ್ತೆ, ಹೇಳ್ಬೇಕಂದ್ರೆ ಇವಾಗೆ ನನ್ ಬರ್ಡೇ, ಇವತ್ತು ನನ್ ಬರ್ಡೇ ಅಂತ ಅವ್ನಿಗೆ ಇವಾಗೆ ಫೀಲ್ ಆಗ್ತಾ ಇರೋದು. ಅವನು ತುಂಬಾ ಸಂತೋಷ ಪಡ್ತಾನೆ. ಇವರಿಬ್ರು ಹೇಳ್ತಾರೆ ಸರಿ ಕಣೋ ಏನಾದ್ರು ವಿಶ್ ಮಾಡ್ಕೊಂಡು ಕ್ಯಾಂಡಲ್ ನ ಊದು ಅಂದಾಗ ಇವನ್ ಕೂಡ ಕೈ ಮುಗ್ಬಿಟ್ಟು ದೇವ್ರೆ ಯಾವತ್ತಿರೋ ತರನೇ ನನ್ ಫ್ಯಾಮಿಲಿ ಯಾವಾಗೂ ಸಂತೋಷವಾಗಿರ್ಬೇಕು, ನನ್ ಫ್ಯಾಮಿಲಿ ಯಾವಾಗೂ ನನ್ ಜೊತೆನೆ ಇರ್ಬೇಕು ಅಂತ ವಿಶ್ ಮಾಡ್ಕೊಂಡು ಮೂರು ಜನ ತುಂಬಾ ಸಂತೋಷವಾಗಿ ಕೇಕ್ ಎಲ್ಲ ಕಟ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಹೀರೋ ಕೇಳ್ತಾನೆ ಝ್ಯಾಂಗ್ ಆಕ್ಚುಲಿ ನೀನು ತುಂಬಾ ಕೋಪವಾಗಿರ್ತೀಯ ಅಂತ ಅನ್ಕೊಂಡೆ, ಆದ್ರೆ ನೀನು ತುಂಬಾ ಕೂಲ್ ಆಗಿದ್ಯಾ ಕಣೋ ಅಂತಂದಾಗ ಝ್ಯಾಂಗ್ ಹೇಳ್ತಾನೆ ಕೋಪವಾಗಿರಕ್ಕೆ ನಾನೇನ್ ಮಾಡಿದೀನಿ, ಆಕ್ಚುಲಿ ನಾನ್ ಅಲ್ಲಿಗೆ ಬಂದಿದ್ರೆ ನನ್ಗೆ ಇನ್ನೂ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾ ಇತ್ತು, ಅದಕ್ಕೋಸ್ಕರನೇ ನಾನು ಬಂದಿಲ್ಲ, ಅಲ್ಲಿ ಏನ್ ನಡೆದಿರತ್ತೆ ನಂಗೆ ಚೆನ್ನಾಗೇ ಗೊತ್ತು, ಅದಕ್ಕೆ ನಾನು ಬಂದಿಲ್ಲ ಅಂತಂದಾಗ ಹೀರೋಯಿನ್ ಹೇಳ್ತಾಳೆ ನೀನ್ ಅನ್ಕೊಂಡಿರತ್ರ ಅಲ್ಲ ಕಣೋ, ಹೀರೋರಮ್ಮ ಎಷ್ಟು ಸ್ವೀಟ್ ಆಗಿ ಮಾತಾಡಿದ್ರು ಗೊತ್ತಾ, ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ ಅಂತ. ಹೀರೋಗೆ ಬೇಜಾರಾಗಬಾರ್ದು ಅಂತ ಆತರ ಮಾತಾಡ್ತಾರೆ, ಆದ್ರೆ ಹೀರೋಗೆ ತುಂಬಾ ಚೆನ್ನಾಗೇ ಗೊತ್ತು ಝ್ಯಾಂಗ್ ತುಂಬಾ ಫೀಲ್ ಮಾಡ್ತಿದ್ದಾನೆ ಅಂತ, ಯಾಕಂದ್ರೆ ಅಮೌಂಟ್ ಕೊಟ್ಟಿರ್ತಾರಲ್ವಾ ಕೇಕ್ ಗೋಸ್ಕರ, ಅದಕ್ಕೆ ಫೀಲ್ ಆಗ್ಬಿಟ್ಟು ಕೊಡು ಅಮೌಂಟ್ ವಾಪಸ್ ಕೊಡು ಅಂತ ಕೇಳಿದಾಗ ಝ್ಯಾಂಗ್ ಕೇಳ್ತಾನೆ ಏನು ಅಮೌಂಟ್ ಏನಕ್ಕೆ ವಾಪಸ್ ಕೊಡ್ಬೇಕು, ಅದೆಷ್ಟು ದೊಡ್ಡ ಅಮೌಂಟ್ ಗೊತ್ತಾ, ನಾನ್ ಹೆಂಗೋದ್ರ ವಾಪಸ್ ಕೊಡ್ಲಿ ಅಂತ ಗೇಲಿ ಮಾಡೋತ್ರನೇ ಮಾತಾಡ್ತಾರೆ. ಹೆಂಗೋ ಅದು ತುಂಬಾ ಖುಷಿಯಾಗಿ ಟೈಮ್ ನ ಸ್ಪೆಂಡ್ ಮಾಡ್ತಾರೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ ಜಿಯವರಪ್ಪ ಬಂದು ಮಕ್ಕಳಿಗೋಸ್ಕರ ಯಾವಾಗೂ ವಿಧವಾಗಿ ಅಡಿಗೆಗಳೆಲ್ಲ ಮಾಡಿ ಇಡ್ತಾರಲ್ಲ ಆತರ ಇವತ್ತೆಲ್ಲ ಮಾಡಿ ಪ್ಯಾಕ್ ಮಾಡ್ತಾ ಇರ್ತಾರೆ. ಇವ್ರಿಗೆ ಕೊಡಕ್ಕೆ ಹೋಗ್ತಾರೆ ಅಂತ ನೋಡಿದ್ರೆ ಇಲ್ಲಿ ಬರೋದಿಲ್ಲ, ಹೆಮ್ಮಿ ಅವ್ರ ಮನೆಗೆ ಹೋಗ್ತಾರೆ, ಅಂದ್ರೆ ಝ್ಯಾಂಗ್ ಅವ್ರ ಅಮ್ಮ ಅವ್ರ ಮನೆಗೆ ಹೋಗ್ತಾರೆ. ಅಲ್ಲೇ ಚಿಕ್ಕ ಹುಡುಗ ಇರ್ತಾನಲ್ಲ ಅವ್ನಿಗೋಸ್ಕರ ಇದೆಲ್ಲ ಮಾಡ್ಕೊಂಡ್ ಬಂದಿರೋದು. ಅವ್ರು ಕೇಳ್ತಾರೆ ಏನ್ ಅಚ್ಚ ಇದು ಇವತ್ತು ಬೆಳಗ್ಗೆನೆ ಬಂದ್ಬಿಟ್ಟಿದೀರಾ, ಅದು ಇವನ್ಗೋಸ್ಕರ ಇಷ್ಟೊಂದು ಐಟಮ್ಸ್ ಎಲ್ಲ ಮಾಡ್ಕೊಂಡ್ ಬಂದಿದ್ದೀರಾ ಅಂತಂದಾಗ ಜಿಯವರಪ್ಪ ಹೇಳ್ತಾರೆ ಹೌದು ಮತ್ತೆ ಡಾಂಗ್ಗೆ ಈ ಫಿಶ್ ಬಾಲ್ಸ್ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೋಸ್ಕರನೇ ನಾನು ಇದನ್ನ ಅವನಿಗೋಸ್ಕರ ಮಾಡ್ಕೊ ಬಂದೆ, ಅಷ್ಟೆಲ್ಲ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ನಿಮ್ಮಿಂದ ನನಗೆ ನಿದ್ದೆನೆ ಬರ್ತಾ ಇಲ್ಲ ಅಂತ ಹೇಳಿದಾಗ ಝ್ಯಾಂಗ್ ಅವ್ರ ಅಮ್ಮಗೆ ಏನ್ ಅರ್ಥ ಆಗ್ತಲ್ಲ, ಇದೇನಿದು ತಲೆ ಬಾಲೆ ಇಲ್ದೆ ಬೋರ್ಡ್ ಹೇಳ್ತಾ ಇದಾರೆ ಅಂತ. ಅದಕ್ಕೆ ಜಿಯವರಪ್ಪ ಹೇಳ್ತಾರೆ ಚಾಚಾ ನೀವ್ ಅನ್ಕೊಳ್ತಾ ಇರತರ ಅಲ್ಲ, ಆಕ್ಚುಲಿ ನಾನು ಏನ್ ಹೇಳ್ತಾ ಇದೀನಿ ಅಂತಂದ್ರೆ ನಿಮ್ಮಿಂದ ನನ್ಗೆ ಸರಿಯಾಗಿ ನಿದ್ದೆನೆ ಬರ್ತಾ ಇಲ್ಲ, ನೀವೇನ್ ಮಾಡ್ತಾ ಇದೀರ ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಮತ್ತೆ ಏನೇನೋ ಹೇಳಕ್ಕೆ ಸ್ಟಾರ್ಟ್ ಮಾಡಿದಾಗ ಝ್ಯಾಂಗ್ ಅವ್ರ ಅಮ್ಮಗ್ ನಗು ಬಂದ್ಬಿಡುತ್ತೆ. ಸರಿ ಅಚ್ಚ ನೀವು ತುಂಬಾನೇ ಗಾಬರಿ ಆಗಿದ್ದೀರಾ ಅಂತ ಕಾಣಿಸುತ್ತೆ, ಸ್ವಲ್ಪ ನಿಮ್ ಟೈಮ್ ನ ತಗೊಂಡು ನಿಧಾನಕ್ಕೆ ಯೋಚನೆ ಮಾಡ್ಕೊಂಡು ಏನಂತ ಹೇಳಿ ಅಂದಾಗ ಜಿಯವರಪ್ಪ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬಿಟ್ಟು ಸರಿ ನಾನು ಇವಾಗ ಹೇಳ್ತೀನಿ, ಏನಿಲ್ಲ ನಾನು ನಿಮ್ ಹತ್ರ ಒಂದು ಕ್ವೆಶ್ಚನ್ ಕೇಳ್ಬೇಕು ಅಂತ ಅನ್ಕೊಂಡಿದೀನಿ. ಝ್ಯಾಂಗ್ ಚಿಕ್ಕವನಾಗಿರ್ಬೇಕಾದ್ರೆ ನೀವ್ ನನ್ನನ್ನ ನೋಡಕ್ಕೆ ಅಂತ ಬಂದಿದ್ರಿ, ಆಗ ನಾವ್ ಆಲ್ಮೋಸ್ಟ್ ಡೇಟಿಂಗ್ ಕೂಡ ಮಾಡಿದ್ವಿ, ಆ ಟೈಮಲ್ಲಿ ನನ್ಗೆ ನೀವ್ ತುಂಬಾನೇ ಇಷ್ಟ ಆದ್ರಿ, ಆದ್ರೆ ಏನ್ ಕಾರಣ ಅಂತ ಗೊತ್ತಿಲ್ಲ ನೀವ್ ನನ್ನ ಬಿಟ್ಟು ಹೋದ್ರಿ, ಸರಿ ಆಯ್ತು ಝ್ಯಾಂಗ್ ನ ಕೂಡ ನೀವ್ ಬಿಟ್ಬಿಟ್ಟು ಹೊಟ್ಟೋದ್ರಿ, ಅವಾಗ ನಾನ್ ಬಂದು ನಿಮ್ಮನ್ನ ತುಂಬಾನೇ ಸೆಲ್ಫಿಶ್ ಅಂತ ಅನ್ಕೊಂಡೆ, ಸೆಂಟ್ರಲ್ ಕೂಡ ಒಂದಿನ ಬಂದು ನನ್ನ ಹತ್ರ ತಗೊಂಡಿರೋ ಅಮೌಂಟ್ ನ ನೀವು ರಿಟರ್ನ್ ಮಾಡಿದ್ರಿ, ಅವಾಗೂ ಸ್ವಲ್ಪ ಆಟಿಟ್ಯೂಡ್ ಆಗಿ ಮಾತಾಡಿದ್ರಿ, ನನ್ಗೆ ಅಂತ ಒಂದು ಫ್ಯಾಮಿಲಿ ಇದೆ ಗಂಡ ಇದ್ದಾನೆ ಅಂತೆಲ್ಲ ಹೇಳಿದ್ರಿ, ಆಗ ನಿಮ್ಗೆ ತುಂಬಾನೇ ಆಟಿಟ್ಯೂಡ್, ನೀವು ದುಡ್ಡು ಬಂದಿದ ತಕ್ಷಣ ಬದಲಾಗ್ಬಿಟ್ರಿ ಅಂತ ನಾನು ಅನ್ಕೊಂಡೆ, ಆದ್ರೆ ಈಗ ನಿಮ್ ಪಾರ್ಲರ್ ಅಲ್ಲಿ ಕೆಲಸ ಮಾಡ್ತಿರೋ ಒಂದು ಹುಡುಗಿಯವ್ರ ಮಗನ್ನ ನೀವ್ ಸಾಕ್ತಾ ಇದ್ದೀರಾ, ನೀವ್ ನೋಡ್ಕೊಳ್ತಾ ಇದ್ದೀರಾ, ಹಂಗಿರ್ಬೇಕಾದ್ರೆ ಝ್ಯಾಂಗ್ ನಿಮ್ಗೆ ನೆನ್ಪ್ ಬರ್ಲೇ ಇಲ್ವಾ, ಸೆಂಟ್ರಲ್ ಅಟ್ಲೀಸ್ಟ್ ನೀವು ಒಂದ್ಸತಿ ಆದ್ರೂ ಝ್ಯಾಂಗ್ ನ ನೋಡ್ಬೇಕಂತ ಅನ್ಕೊಂಡೇ ಇರ್ಲಿಲ್ವಾ, ಬಂದ್ ನೋಡಿರ್ಬೋದಲ್ವಾ, ಬಂದ್ ಮಾತಾಡಿರ್ಬೋದಲ್ವಾ, ನೀವ್ ಹತ್ರ ಬರ್ದೇ ಇರೋದನ್ನ ನೋಡ್ಬಿಟ್ಟೆ ನಿಮ್ ಬಗ್ಗೆ ನಾನ್ ತಪ್ಪಾಗಿ ತಿಳ್ಕೊಂಡಿದ್ದೆ, ಆದ್ರೆ ಇವಾಗ ಇವ್ನ ನೀವ್ ನೋಡ್ಕೊಳ್ತಾ ಇರೋದ್ರಿಂದ ನಿಮ್ಮನ್ನ ಯಾವ ತರ ಅರ್ಥ ಮಾಡ್ಕೊಳ್ಳೋದು ಅಂತ ಗೊತ್ತೇ ಆಗ್ತಾ ಇಲ್ವಾ,
ನೀವ್ ಸೆಲ್ಫಿಶಾ ಅಥವಾ ಒಳ್ಳೆಯವರ ನೀವೇನ್ ಅನ್ಕೊಂಡಿದ್ದೀರಾ ಅಂತ ನನ್ಗೇನು ಒಂದು ಕ್ಲಾರಿಟಿನೇ ಇಲ್ಲ, ಆದ್ರೆ ನಿಮ್ ಹತ್ರ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಅಂತ ಇವ್ರು ಕೇಳ್ತಾನೆ ಅಲ್ಲಿ ಝ್ಯಾಂಗ್ ಅವ್ರ ಅಮ್ಮಗೆ ತುಂಬಾನೇ ಬೇಜಾರಾಗ್ಬಿಡತ್ತೆ. ಆಲ್ಮೋಸ್ಟ್ ಕಣ್ಣಲ್ಲಿ ನೀರೇ ಬಂದ್ಬಿಡತ್ತೆ. ಅವ್ರ ಪರ್ಸನಲ್ ಲೈಫ್ ಬಗ್ಗೆ ಅವ್ರು ಸ್ವಲ್ಪ ಶೇರ್ ಮಾಡ್ಕೊಳ್ತಾರೆ, ಬಟ್ ಏನ್ ಮಾತಾಡಿದ್ರು ಅಂತ ಇಲ್ಲಿ ತೋರಿಸೋದಿಲ್ಲ. ಇನ್ನೊಂದ್ ಕಡೆ ಝ್ಯಾಂಗ್ ನ ತೋರಿಸ್ತಾರೆ. ಝ್ಯಾಂಗ್ ಬಂದು ಅವ್ರ ಆಂಟಿ ಅವ್ರ ಗಂಡ ಬಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರಲ್ಲ, ಅವ್ರನ್ನ ನೋಡಕ್ಕೆ ಅಂತ ಹಾಸ್ಪಿಟಲ್ಗೆ ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅವ್ರ ಆಂಟಿ ಕೇಳ್ತಾರೆ ನಿಮ್ ಅಮ್ಮನೂ ಇವಾಗ ಇಲ್ಲೇ ಇದ್ದಾರಂತೆ, ಅವ್ರನ್ನ ನೋಡ್ದ ಮಾತಾಡ್ದ ಅವ್ರ ಹತ್ರ ಅಂತ ಕೇಳಿದಾಗ ಝ್ಯಾಂಗ್ ಕೂಡ ನೋಡ್ದೆ ಮಾತಾಡ್ದೆ, ಇವಾಗ ಏನು ಅವರು ಸಂತೋಷವಾಗಿದ್ದಾರೆ, ಅವ್ರಿಗೆ ಅಂತ ಒಂದು ಫ್ಯಾಮಿಲಿ ಒಬ್ಬ ಮಗ ಇದ್ದಾನೆ, ಸಂತೋಷವಾಗಿ ಇದ್ದಾರೆ ಅಂತ ಹೇಳಿದಾಗ ಝ್ಯಾಂಗ್ ಅವ್ರ ಆಂಟಿ ಹೇಳ್ತಾರೆ ಏನು ಅವಳಿಗೆ ಮದ್ವೆ ಆಯ್ತಾ, ಮಗು ಇದ್ದಾನ, ನನ್ನ ಹತ್ರ ಈ ವಿಷಯ ಬಗ್ಗೆ ಅವಳು ಏನು ಹೇಳಲೇ ಇಲ್ವೇ, ಅವತ್ತು ಬಂದಿದ್ಲು ಹಾಸ್ಪಿಟಲ್ಗೆ ನೋಡೋದಕ್ಕೆ ಆದ್ರೆ ಏನು ಹೇಳಿಲ್ವಾ ಅಂದಾಗ ಝ್ಯಾಂಗ್ ಹೇಳ್ತಾನೆ ಇನ್ನೇನಿರುತ್ತೆ ಹೇಳಕ್ಕೆ, ಅವ್ರ ಲೈಫ್ ಅವರು ಚೆನ್ನಾಗಿ ಬದುಕ್ತಾ ಇದಾರೆ, ಇನ್ಮೇಲೆ ನಾನೇನಕ್ ಸುಮ್ನೆ ಅವರಲ್ಲಿ ಇಂಟರ್ಫಿಯರ್ ಆಗೋದು ಅಂತ ನಾನು ಅವರಿಂದ ಸ್ವಲ್ಪ ದೂರನೇ ಇದೀನಿ ಅಂತ ಹೇಳಿದಾಗ ಝ್ಯಾಂಗ್ ಅವ್ರ ಆಂಟಿ ಹೇಳ್ತಾರೆ ಏನೇ ಆದ್ರೂ ಅವಳು ನಿಮ್ ತಾಯಿ ಕಣೋ, ಅವಳು ನಿನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ಲು ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ, ಚಿಕ್ಕ ವಯಸ್ಸಲ್ಲಿ ನೀನ್ ಎಷ್ಟು ಚೆನ್ನಾಗಿ ನೋಡ್ಕೊಂತಾ ಇದ್ಲು ಅಂತ ನೆನಪಿದೆ ಅಲ್ವಾ, ಏನೇ ಆದ್ರೂ ನಿನ್ ತಾಯಿನ ನೀನ್ ಬಿಟ್ಬಿಡ್ಬೇಡ ಅನ್ನೋ ತರ ಹೇಳ್ತಾರೆ. ಝ್ಯಾಂಗ್ ಕೂಡ ಆತರ ಎಲ್ಲ ಏನು ಇಲ್ಲ ಆಂಟಿ, ಸರಿ ಬಿಡಿ ನಾನು ಇವಾಗ ಹೋಗ್ತೀನಿ ಅಂತ ಹೇಳಿದಾಗ ಅಂತಾರೆ ಅಲ್ಲ ಕಣೋ, ನನಗೆ ನಿನ್ ಬಗ್ಗೆ ಕೂಡ ತುಂಬಾನೇ ಚೆನ್ನಾಗ್ ಗೊತ್ತು, ಚಿಕ್ಕ ವಯಸ್ಸಲ್ಲಿ ನೀನ್ ನಮ್ಮನೇಲಿ ಇರ್ಬೇಕಾದ್ರೆ ನಿಮ್ಮ ಅಮ್ಮನ ನಾವೇನಾದ್ರೂ ಒಂದ್ ಮಾತು ಅಂದ್ಬಿಟ್ರೆ ನೀನ್ ನಮ್ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದೆ, ನಮ್ಮ ಅಮ್ಮ ನಂಗೆಲ್ಲ ಬೈಬೇಡಿ, ನಮ್ಮಮ್ಮನ ಹತ್ರ ಎಲ್ಲ ಅನ್ಬೇಡಿ ಅಂತ, ನೀನು ಕೂಡ ನಿಮ್ಮ ಅಮ್ಮ ಮೇಲೆ ಅಷ್ಟೇ ಪ್ರೀತಿ ಇತ್ತು, ಅದೆಲ್ಲ ನೀನು ಮರ್ತೋಗ್ಬಿಟ್ಟ ಅಂತ ಕೇಳಿದಾಗ ಝ್ಯಾಂಗ್ ಹೇಳ್ತಾನೆ ಇಲ್ಲ ಆಂಟಿ ನಾನ್ ಆತರ ಎಲ್ಲ ಮಾತಾಡದ್ನ, ನನ್ಗ ಆತರ ಎಲ್ಲ ಏನು ನೆನ್ಪೇ ಇಲ್ವೇ ಅಂತಂದಾಗ ಝ್ಯಾಂಗ್ ಅವ್ರ ಆಂಟಿ ಹೇಳ್ತಾರೆ ಇಲ್ಲ ಕಣೋ ನೀನ್ ಅವಾಗ ಆತರನೇ ಮಾತಾಡ್ತಾ ಇದ್ದು, ನಿನ್ಗೆ ಅದೆಲ್ಲ ಚೆನ್ನಾಗಿ ನೆನ್ಪಿದೆ ಅಂತ ಕೂಡ ನನಗ್ ಗೊತ್ತು, ಇದ್ರೂ ಅವಳ ಲೈಫ್ ಅಲ್ಲಿ ಅವಳು ತುಂಬಾನೇ ಕಷ್ಟ ಪಟ್ಟಿದ್ದಾಳೆ ಕಣೋ, ಅವಳು ಪಟ್ಟಿರೋಷ್ಟು ಕಷ್ಟ ನಾನ್ ಕೂಡ ಪಟ್ಟಿಲ್ಲ, ಆದ್ರೆ ಈಗ ಅವಳಿಗೆ ಅಂತ ಒಂದು ಒಳ್ಳೆ ಲೈಫ್ ಇದೆ ಅಂತ ನಾನು ಅನ್ಕೊಳ್ತಾ ಇದೀನಿ, ಇದ್ರೂ ಅವಳು ಜೈಲಲ್ಲಿ ಇರ್ಬೇಕಾದ್ರೆ ಅಂತ ಏನೋ ಹೇಳ್ತಾರೆ, ಆದ್ರೆ ಪೂರ್ತಿ ಕಂಟಿನ್ಯೂ ಮಾಡಲ್ಲ, ಇಲ್ಲ ಸರಿ ಬಿಡು ನಾನೀಗ ಏನು ಹೇಳಲ್ಲ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಝ್ಯಾಂಗ್ ಬಿಡ್ತಾ ಇಲ್ಲ ಆಂಟಿ ಒಂದ್ ನಿಮಿಷ ನೀವೇನ್ ಅರ್ಧಂಬರ್ಧ ಹೇಳ್ಬಿಟ್ಟು ಹೋಗ್ತಾ ಇದ್ದೀರಾ, ಫಸ್ಟ್ ನಿಂತ್ಕೊಂಡು ಏನ್ ನಿಜ ಏನ್ ನಡೀತು ಏನ್ ಜೈಲ್ ಅಂತ ಹೇಳಕ್ ಬಂದ್ರಿ, ಫಸ್ಟ್ ನನ್ನ ಹತ್ರ ನಿಜ ಹೇಳಿ ಅಂತ ಕೇಳಿದಾಗ ಝ್ಯಾಂಗ್ ಅವ್ರ ಆಂಟಿ ಕೂಡ ಒಂದು ನಿಜಾನ ಹೇಳ್ತಾರೆ. ಅದೇ ಟೈಮ್ ಅಲ್ಲಿ ಈ ಕಡೆ ಝ್ಯಾಂಗ್ ಅವ್ರ ಅಮ್ಮ ಬಂದು ಹೀರೋಯಿನ್ ಅವ್ರ ಅಪ್ಪ ಹತ್ರ ನಿಜ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ ಚಿಕ್ಕ ವಯಸ್ಸಲ್ಲಿ ಝ್ಯಾಂಗ್ ನ ಬಂದು ಅವ್ರ ಅಮ್ಮ ಬಿಟ್ಬಿಟ್ಟು ಹೋಗಿರ್ತಾರಲ್ವಾ ಒಂದು ಕೆಲ್ಸಕ್ಕೆ ಅಂತ ಹೋದಾಗ ಒಂದು ಪಾರ್ಲರ್ ಅಲ್ಲಿ ಕೆಲಸ ಮಾಡಿರ್ತಾರೆ, ಆತರ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಲೇಡಿ ಸರ್ವಿಸ್ಗೆ ಅಂತ ಬಂದಾಗ ಆ ಲೇಡಿ ಮುಖಕ್ಕೆ ಅಲರ್ಜಿ ಆಗ್ಬಿಡತ್ತೆ, ಅಲ್ಲಿರೋ ಒಂದು ಹುಡುಗಿ ಅವಳ ಸ್ಕಿನ್ ಟೋನ್ ಗೆ ಸೆಟ್ ಆಗದೆ ಇರ್ತಾರೆ, ಏನೋ ಒಂದು ಕೆಮಿಕಲ್ ನ ಹಾಕಿರೋದ್ರಿಂದ ಅವ್ರಿಗೆ ಅಲರ್ಜಿ ಆಗ್ಬಿಡತ್ತೆ, ಅದರಿಂದ ಆ ಲೇಡಿ ತುಂಬಾನೇ ಗಲಾಟೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ, ನಡಿ ನನ್ನ ಜೊತೆ ಪೊಲೀಸ್ ಸ್ಟೇಷನ್ ಗೆ ನಡಿ ಅಂತ ಹೇಳಿ ಅಲ್ಲಿ ಕೆಲಸ ಮಾಡೋ ಹುಡುಗಿ ಮೇಲೆ ಕೈಯೆಲ್ಲ ಮಾಡ್ಕೊಂಡು ತುಂಬಾನೇ ಗಲಾಟೆ ಮಾಡಿರ್ತಾರೆ, ಅದನ್ನ ಹೆಂಗಾದ್ರೂ ಮಾಡಿ ಮ್ಯಾನೇಜ್ ಮಾಡ್ಬೇಕು ಅಂತ ಹುಡುಗಿನ ಕಾಪಾಡಬೇಕು ಅಂತ ಝ್ಯಾಂಗ್ ಅವ್ರ ಅಮ್ಮ ಬಂದು ಅಡ್ಡ ಹೋಗ್ಬಿಟ್ಟು ಇಲ್ಲ ಮೇಡಮ್ ನಾನು ಹೇಳ್ತೀನಿ ಮೇಡಮ್ ಒಂದ್ ನಿಮಿಷ ಸಮಾಧಾನ ಮಾಡ್ಕೊಳ್ಳಿ, ಇದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಸಣ್ಣದಾಗ ಒಂದು ಟ್ರೀಟ್ಮೆಂಟ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಎಷ್ಟೋ ಮ್ಯಾನೇಜ್ ಮಾಡಕ್ಕೆ ನೋಡ್ತಾರೆ, ಇದ್ರೂ ಆ ಲೇಡಿಯ ಕೆಲಸ ಮಾಡೋ ಹುಡುಗಿನ ಹೊಡಿಯಕ್ ಅಂತಾನೆ ಹೋದಾಗ ಲೈಟ್ ಆಗಿ ಅವ್ರ ಕೈ ಸ್ಲಿಪ್ ಆಗಿ ಸ್ವಲ್ಪ ತಳ್ತಾರಷ್ಟೇ, ಆ ಲೇಡಿ ಹೈಟ್ ಆಗಿ ಹೀಲ್ಸ್ ಹಾಕೊಂಡಿರ್ತಾರಲ್ವಾ ಅದು ಸ್ಲಿಪ್ ಆಗಿ ಅವ್ರು ಕೆಳಗಡೆ ಬಿದ್ಬಿಡ್ತಾರೆ, ತಲೆ ಕೂಡ ತುಂಬಾ ಬಲವಾಗಿ ಏಟ್ ತಗಲ್ ಬಿಡತ್ತೆ, ಅದರಿಂದ ತುಂಬಾನೇ ಬ್ಲಡ್ ಬಂದು ಆ ಲೇಡಿ ಅಲ್ಲೇ ಸತ್ತು ಕೂಡ ಹೋಗ್ತಾಳೆ, ಇದರಿಂದ ಝ್ಯಾಂಗ್ ಅವ್ರ ಅಮ್ಮನ ಬಂದು 4 ವರ್ಷ ಜೈಲಲ್ಲಿ ಹಾಕ್ಬಿಟ್ಟಿರ್ತಾರೆ. ಸೊ ಇವ್ರು ಜೈಲಲ್ಲಿ ಇರ್ಬೇಕಾದ್ರೆ ಈ ವಿಷಯ ಇವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಜಿ ಅವ್ರ ಅಪ್ಪಗೆ ಒಂದು ಲೆಟರ್ ನ ಬರ್ದಿರ್ತಾರೆ, ಇನ್ಮೇಲೆ ಝ್ಯಾಂಗ್ ಬಂದು ನಿಮ್ ಜವಾಬ್ದಾರಿನೇ, ನೀವೇ ಝ್ಯಾಂಗ್ ನ ನೋಡ್ಕೋಬೇಕು, ಇನ್ಮೇಲೆ ನಾನು ಯಾವ್ದೇ ಕಾರಣಕ್ಕೂ ಝ್ಯಾಂಗ್ ನನ್ ಮಗ ಅಂತ ನಾನು ಬರೋದಿಲ್ಲ ಅಂತ ಹೇಳಿ ಲೆಟರ್ ನ ಬರ್ದ್ಬಿಟ್ಟಿರ್ತಾರೆ. ಬಟ್ ಇದೇ ನಡೆದಿರೋದು ಅಂತ ನಿಜಾನ ಹೇಳಿರೋದಿಲ್ಲ, ಏನಾದ್ರೂ ಝ್ಯಾಂಗ್ ಅವ್ರ ಆಂಟಿಗೆ ವಿಷಯ ಗೊತ್ತಿರತ್ತೆ, ಸೊ ಇನ್ಮೇಲೆ ನನ್ ಮಗನ ಹತ್ರ ಈ ವಿಷಯ ಹೇಳ್ಬೇಡ, ನಾನ್ ಜೈಲಲ್ಲಿ ಇದೀನಿ ಅಂತ ಹೇಳ್ಬೇಡ, ನಿಮ್ಮ ಅಮ್ಮನ ಮರ್ತೋಗು ಅಂತ ಅವನ ಹತ್ರ ಹೇಳು, ಅವ್ನ ಮನ್ಸಲ್ಲಿ ಅದೇ ಇರ್ಬೇಕು, ನನ್ನ ಹತ್ರ ಬರಬಾರ್ದು ಅಂತಾನೆ ಹೇಳಿರ್ತಾರೆ. ಅದರಿಂದನೇ ಝ್ಯಾಂಗ್ ಅವ್ರ ಆಂಟಿ ಕೂಡ ಝ್ಯಾಂಗ್ ಹತ್ರ ಏನು ನಿಜ ಹೇಳಿರೋದಿಲ್ಲ, ಅವಾಗ ಬಂದು ಝ್ಯಾಂಗ್ ನ ನೋಡ್ಕೊಂಡಿರ್ತಾರೆ. ಈಗ ಈ ನಿಜಾನೆಲ್ಲ ಹೇಳಿದ್ಮೇಲೆ ಜಿಯವರಪ್ಪಗಂತೂ ತುಂಬಾ ಬೇಜಾರಾಗುತ್ತೆ, ಅವ್ರು ತುಂಬಾ ಫೀಲ್ ಮಾಡ್ತಾರೆ, ಇಷ್ಟೊಂದು ನಡೆದಿದೆ, ಇಷ್ಟೊಂದು ಕಷ್ಟನ ನೀವ್ ಅದ್ ಹೆಂಗ್ ತಾಳ್ಕೊಂಡಿದ್ರಿ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಹತ್ರ ಒಂದು ಮಾತು ಕೂಡ ನೀವ್ ಹೇಳಿಲ್ಲ, ಯಾಕೆ ಹೇಳಿಲ್ಲ ಅಂತ ಕೇಳಿದಾಗ ಝ್ಯಾಂಗ್ ಅವ್ರ ಅಮ್ಮ ಹೇಳ್ತಾರೆ ಇದೆಲ್ಲ ನಿಮ್ ಹತ್ರ ಹೇಳ್ಬಾರ್ದು ಅಂತಲ್ಲ, ಇದ್ರೂನು ಝ್ಯಾಂಗ್ ನಿಮ್ ಹತ್ರ ಬೆಳೆಯೋದೇ ಒಳ್ಳೇದು ಅಂತ ನನಗ್ ಅನಿಸ್ತು, ಅದರಿಂದನೇ ನಾನು ಇದನ್ನೆಲ್ಲ ಏನು ಹೇಳಿಲ್ಲ, ನಾನು ಇನ್ ಕೇಸ್ ಇದೇ ನಡೆದಿರೋದು ಇದೇ ನಿಜ ಅಂತ ಹೇಳಿದ್ರೆ ನನ್ ಮಗನ ನೀವ್ ಅದೇ ತರ ನೋಡ್ಕೊಳ್ತಾ ಇದ್ರ ಅಂತ ಕೇಳಿದಾಗ ಜಿಯವರಪ್ಪಗೆ ಕೋಪ ಬರುತ್ತೆ, ಯಾಕೆ ನೋಡ್ಕೊಳ್ತಾ ಇರ್ಲಿಲ್ಲ, ನಾನ್ ಯಾಕೆ ನೋಡ್ಕೊಳ್ಳೋದಿಲ್ಲ, ನೀ ಯಾವಾಗ ನಿನ್ ಝ್ಯಾಂಗ್ ನನ್ನ ನೋಡ್ಕೊಳಕ್ಕೆ ಅಂತ ನನ್ ಜವಾಬ್ದಾರಿಗೆ ಬಿಟ್ಟು ಅವ್ನ ಅವಾಗೆ ನನ್ ಮಗ ಆಗ್ಬಿಟ್ಟ, ಇನ್ ನನ್ ಮಗನ ನಾನು ನೋಡ್ಕೊಳ್ದೆ ಬಿಟ್ಬಿಡ್ತೀನ, ಜಿಯಾ ಹೆಂಗೋ ಝ್ಯಾಂಗೋ ನನ್ಗ ಹಂಗೆ, ಇಬ್ರು ಒಂದೇ ತರ, ಇಬ್ರು ಸಂತೋಷವಾಗಿ ಇರ್ಬೇಕು ಅಂತಾನೆ ನಾನು ಯೋಚನೆ ಮಾಡೋದು ಅಂತಂದಾಗ ಝ್ಯಾಂಗ್ ಅವ್ರ ಅಮ್ಮ ಹೇಳ್ತಾರೆ ನೀವ್ ಯೋಚನೆ ಯಾವ ತರ ಮಾಡ್ತೀರಾ ಅಂತ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು, ಏನೇ ಆದ್ರೂ ಕೂಡ ಝ್ಯಾಂಗ್ ನ ನೀವ್ ಚಿಕ್ಕ ವಯಸ್ಸಿಂದ ನೋಡ್ಕೊಂಡಿದ್ದೀರಾ ಅಂತಂದ್ರೆ ಅವ್ನ ಕಡೆಯಿಂದ ಏನೇ ಒಂದು ಆಗ್ಬೇಕಂದ್ರೆ ಅದು ನಿನ್ಗೆ ಆಗ್ಬೇಕು, ಅಂದ್ರೆ ಅವ್ನ್ ಸಂಪಾದನೆ ಮಾಡಿದ್ರೆ ಕೂಡ ನಿನ್ಗೆ ಕೊಡ್ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ ಹೊರತು ನನ್ನ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನನ್ ಮಗನಿಗೋಸ್ಕರ ನಾನು ಏನು ಮಾಡಿಲ್ಲ ಅಂತ ತುಂಬಾನೇ ಫೀಲ್ ಮಾಡ್ಕೊಂಡು ಹತ್ಕೊಂಡೆ ಮಾತಾಡ್ತಾರೆ. ಜಿಯವರಪ್ಪ ಕೂಡ ಹೇಳ್ತಾರೆ ಝ್ಯಾಂಗ್ ಒಂದು ಹುಡುಗ ಅವ್ನ್ ದೊಡ್ಡವನಾದ್ಮೇಲೆ ಅವ್ನ್ ಸಂಪಾದನೆ ಮಾಡಿ ನನಗ್ ಕೊಡ್ತಾನೆ ಅಂತ ನಾನು ನನ್ನ ಮಕ್ಕಳನ್ನ ಸಾಕ್ಲಿಲ್ಲ, ನಾನು ಹೇಳೋದೆಲ್ಲ ಒಂದೇ, ನೀವು ಸಂತೋಷವಾಗಿರಿ, ನಿಮ್ನ ನೀವು ನೋಡ್ಕೊಳ್ಳಿ, ನಿಮ್ ಕಾಲ್ ಮೇಲೆ ನೀವು ನಿಲ್ಲಿ ಅಂತ ನನ್ನ ಮಕ್ಕಳಿಗೆ ನಾನು ಹೇಳ್ಕೊಡೋದು, ಅದೇ ತರ ನಾನು ಝ್ಯಾಂಗ್ ನ ಕೂಡ ಬೆಳೆಸಿದೀನಿ ಅಂತ ಹೇಳಿದಾಗ ಝ್ಯಾಂಗ್ ಅವ್ರ ಅಮ್ಮಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ, ತುಂಬಾನೇ ಹತ್ ಬಿಡ್ತಾರೆ. ಆಗ ಜಿ ಅವ್ರ ಅಪ್ಪನೇ ಹೇಳ್ತಾರೆ ನನ್ಗೆ ಇವಾಗ ಅರ್ಥ ಆಗ್ತಿದೆ ಝ್ಯಾಂಗ್ ಯಾಕೆ ಈ ತರ ಇದಾನೆ ಅಂತ, ಎಷ್ಟೇ ಕಷ್ಟ ಇದ್ರು ಎಷ್ಟೇ ನೋವಿದ್ರೆ ಕೂಡ ಅವ್ನ್ ಮನ್ಸಲ್ಲೇ ಇಟ್ಕೊಂಡಿರ್ತಾನೆ, ಅವ್ರನ್ನ ಎಷ್ಟೇ ನನ್ ಮಗ ಆಗಿ ನಾನ್ ನೋಡ್ಕೊಂಡ್ರೆ ಕೂಡ ಅವ್ನ್ ಬೇಕಾಗಿದ್ದನ್ನೆಲ್ಲ ನಾನ್ ಕೊಟ್ರೆ ಕೂಡ ಅವ್ನ್ ಮನ್ಸಲ್ಲಿ ಯಾವಾಗೂ ಒಂದು ಕೊರ್ಗಿದ್ದೇ ಇರ್ತಾ ಇತ್ತು, ನಮ್ಮಮ್ಮ ಯಾಕೆ ನಾನು ನೋಡಕ್ ಬಂದಿಲ್ಲ, ನಮ್ಮ ಇನ್ಮೇಲೆ ನಾನು ಬರೋದೇ ಇಲ್ವಾ ಅಂತ ತುಂಬಾನೇ ಫೀಲ್ ಮಾಡ್ತಾ ಇದ್ದ, ಅವ್ನ ಅದನ್ನ ಹೊರಗಡೆ ತೋರ್ಸ್ಕೊಂಡಿಲ್ಲ ಅಂದ್ರೆ ಕೂಡ ಅವ್ನ ಕಣ್ಣಲ್ಲಿ ನನ್ಗದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದೇ ತರನೇ
ತರಾನೇ ನೀವು ಇದ್ದೀರಾ. ನಿಮ್ ಮನ್ಸಲ್ಲಿ ಇಷ್ಟು ನೋವು ಇಟ್ಕೊಂಡಿದ್ರೆ ಕೂಡ ಅದ್ ಹೆಂಗ್ ನಿಮ್ ಮೇಲ್ ಇಷ್ಟೊಂದು ನಗ್ತಾ ಇದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಸೇಮ್ ನಿಮ್ ಬುದ್ಧಿನೇ ಅವನಿಗೆ ಕೂಡ ಇರೋದು ಅಂತಂದಾಗ ಆಕ್ಚುಲಿ ಈ ಮಾತಿಗೆ ಝ್ಯಾಂಗ್ ಅವ್ರ ಅಮ್ಮಗ್ ಸ್ವಲ್ಪ ಸಂತೋಷ ಆಗುತ್ತೆ. ನನ್ ಮಗ ನಂತರ ಇದಾನ ಅನ್ನೋ ತರ. ಜಿ ಅವರಪ್ಪ ಹೇಳ್ತಾರೆ, ಹೌದು ಅವ್ನ್ ಖಂಡಿತ ನಿಮ್ ತರನೇ ಇದ್ದಾನೆ. ಅವ್ನ ಮನ್ಸಲ್ಲಿ ಎಷ್ಟೇ ನೋವಿದ್ರೆ ಕೂಡ ಅವ್ನು ಹೇಳೋದಿಲ್ಲ. ಫಾರಿನ್ ಅಲ್ಲಿ ಕೂಡ ಅವ್ನ ಅಷ್ಟು ಕಷ್ಟಪಟ್ಟ, ಅದನ್ನ ಕೂಡ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿಲ್ಲ, ಏನು ಕಷ್ಟನೇ ಪಟ್ಟಿಲ್ಲ ಅನ್ನೋ ತರ ಇವಾಗವರೆಗೂ ಇದ್ದಾನೆ. ಆದ್ರೆ ಝ್ಯಾಂಗ್ ಕೂಡ ಲೈಫ್ ಅಲ್ಲಿ ತುಂಬಾನೇ ಕಷ್ಟ ಪಟ್ಟಿದ್ದಾರೆ ಅನ್ನೋ ತರ ಹೇಳ್ತಾರೆ. ಅಷ್ಟೇ ಅಲ್ಲ, ನಿಮ್ ಮಧ್ಯೆ ಮತ್ತೆ ಝ್ಯಾಂಗ್ ಮಧ್ಯೆ ಈಗ ಬಂದಿರೋ ದೂರನ ನೀವ್ ಹೆಂಗಾದ್ರೂ ಮಾಡಿ ಸರಿ ಮಾಡ್ಕೋಬೇಕು. ಈ ನಿಜನೆಲ್ಲ ಝ್ಯಾಂಗ್ಗೆ ತಿಳಿಸ್ಬೇಕು. ನಾನು ಈಗ್ಲೇ ಅವ್ನಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಹೀರೋಯಿನ್ ಅವರಪ್ಪ ಝ್ಯಾಂಗ್ಗೆ ಕಾಲ್ ಮಾಡ್ಬೇಕು ಅಂತ ಫೋನ್ ಎತ್ಕೊಂಡಾಗ ಝ್ಯಾಂಗ್ ಅವ್ರ ಅಮ್ಮ ಬಿಡ್ತಾ ಇಲ್ಲ. ಬೇಡ ಝ್ಯಾಂಗ್ಗೆ ದಯವಿಟ್ಟು ಕಾಲ್ ಮಾಡ್ಬೇಡಿ, ಅವ್ನಿಗೆ ಇದೆಲ್ಲ ಏನು ಹೇಳ್ಬೇಡಿ ಅಂತ ಹೇಳ್ತಾರೆ. ಆದ್ರೆ ಜಿ ಅವರಪ್ಪ ಬಂದ್ಬಿಟ್ಟು, ಇಲ್ಲಿ ನೋಡಿ ಹೇಮಿ, ನನ್ ಮಾತ್ ಕೇಳಿ, ಈ ಒಂದ್ಸತಿ ನನ್ ಮಾತ್ನ ಕೇಳಿ ಅಂತ ಹೇಳಿ ನಿಧಾನಕ್ಕೆ ಕೈನ ಎತ್ಬಿಟ್ಟು ಝ್ಯಾಂಗ್ಗೆ ಕಾಲ್ ಮಾಡ್ಬೇಕು ಅಂತ ಫೋನ್ ಎತ್ಕೊಳ್ಳೋಷ್ಟ್ರಲ್ಲೇ ಆ ಕಡೆಯಿಂದ ಝ್ಯಾಂಗ್ ಅವ್ರ ಆಂಟಿ ಜಿ ಅವರಪ್ಪಗೆ ಕಾಲ್ ಮಾಡಿರ್ತಾರೆ. ಇವರು ಮಾತಾಡ್ತಾರೆ, ಬಟ್ ಏನ್ ಮಾತಾಡ್ಕೊಂಡ್ರು ಅಂತ ತೋರಿಸಿಲ್ಲ. ಇನ್ನೊಂದ್ ಕಡೆ ಝ್ಯಾಂಗ್ ನ ತೋರಿಸ್ತಾರೆ. ಅವ್ನಿಗಂತೂ ತುಂಬಾನೇ ಹೆವಿಯಾಗಿ ಫೀಲ್ ಆಗ್ತಾ ಇರುತ್ತೆ. ಅವ್ನಿಗೊಂಥರ ಫೀಲಿಂಗ್ ಒಂಥರ ಡಿಫ್ರೆಂಟ್ ಆಗಿ ಬರ್ತಾ ಇರುತ್ತೆ. ಅವ್ನಿಗೆ ಏನ್ ಹೇಳೋದು ಅಂತ ಗೊತ್ತಿಲ್ಲ, ಏನ್ ಎಕ್ಸ್ಪ್ರೆಸ್ ಮಾಡೋದು ಅಂತ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಅಮ್ಮ ಬಗ್ಗೆ ಎಲ್ಲ ನಿಜ ಗೊತ್ತಾಯ್ತು. ಹಂಗಿರ್ಬೇಕಾದ್ರೆ ಅವ್ರ ಅಮ್ಮ ಎಷ್ಟು ಕಷ್ಟ ಪಟ್ಟಿರ್ತಾರೆ ಅಂತ ಇವ್ನ್ಗೆ ಇವಾಗ ಅರ್ಥ ಆಗ್ತಿದೆ. ಇವ್ನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಅವ್ರ ಅಮ್ಮ ಜೊತೆ ಇದೇ ರೋಡ್ ಅಲ್ಲೇ ನಡ್ಕೊಂಡ್ ಬಂದಿರ್ತಾನೆ. ಅವಾಗ ಅವ್ರ ಅಮ್ಮ ಅವ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರು, ಅವ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅಂತ ಅವ್ನಿಗೆ ಇವಾಗ ಅದೆಲ್ಲ ಅರ್ಥ ಆಗ್ತಾ ಇರುತ್ತೆ. ಇವಾಗ ಅವ್ನ ಹತ್ರ ನಿಂತ್ಕೊಂಡು ಅವ್ರ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ತುಂಬಾನೇ ಫೀಲ್ ಮಾಡ್ತಾ ಇರ್ತಾನೆ. ಇಲ್ಲಿಗೆ ಈ ಪಾರ್ಟ್ ಕೂಡ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ನೆಕ್ಸ್ಟ್ ಬರೋ ಪಾರ್ಟ್ಸ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಪ್ಲೀಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.